ಅನ್ಹೆಲ್ತಿ ಅನ್ನೋದೇ ಮೊದಲನೇದಾಗಿ ಅನ್ಹೆಲ್ತಿ. ಗೋಧಿ, ಮೈದಾ, ರಿಫೈಂಡ್ ಆಯಿಲ್ ಇವೆಲ್ಲ ಅನ್ಹೆಲ್ತಿ. ಅದಕ್ಕೆ ನಮ್ಮಲ್ಲಿ ಏನ್ ಮಾಡಿ ಸಕ್ಕರೆ ಕೂಡ. ಅದಕ್ಕೆ ನಮ್ಮಲ್ಲಿ ಏನು ಹೆಲ್ದಿ ಅಂತಂದ್ರೆ ಏನು, ಹೆಲ್ದಿ ಕಾನ್ಸೆಪ್ಟ್ ಅಂದ್ರೆ ಇದೆ. ಕರ್ನಾಟಕ ಫಸ್ಟ್ 100% ಮಿಲೆಟ್ ಬೇಸ್ಡ್ ರೆಸ್ಟೋರೆಂಟ್. ನೋ ರೈಸ್, ನೋ ವೀಟ್, ನೋ ರವಾ, ನೋ ಮೈದಾ, ನೋ ಶುಗರ್, ನೋ ಸೋಡಾ, ನೋ ಕಲರ್, ನೋ ಕೆಮಿಕಲ್, ನೋ ರಿಫೈಂಡ್ ಆಯಿಲ್. ಇದು ಯಾವುದು ಇಲ್ದೇನೆ ನಮ್ಮಲ್ಲಿ ಎಲ್ಲಾ ತರ ಸಿಗುತ್ತೆ. ನಿಮ್ಗೆ ಬಿಸಿಬೇಳೆ ಭಾತ್ ಸಿಗುತ್ತೆ, ಪೊಂಗಲ್ ಸಿಗುತ್ತೆ, ಉಪ್ಪಿಟ್ಟು ಸಿಗುತ್ತೆ, ಜಾಗ್ರಿ ಬಾತ್ ಸಿಗುತ್ತೆ, ಕಟ್ಲೆಟ್ ಸಿಗುತ್ತೆ, ಸಮೋಸಾ ಸಿಗುತ್ತೆ, ಪಡ್ಡು ಸಿಗುತ್ತೆ, ಚಪಾತಿ ಸಿಗುತ್ತೆ, ದೋಸೆ, ಇಡ್ಲಿ, ಎಲ್ಲಾ ತರ ದೋಸೆ ಎಲ್ಲ ಸಿಗುತ್ತೆ. ನಿಮ್ಮಲ್ಲಿ ಇಲ್ಲಿ ನೋಡ್ತಾ ಇದೀರಿ ಈಗ ನೀವು ಮಿಲೆಟ್ ಚಪಾತಿ, ಮಿಲೆಟ್ ಪಡ್ಡು, ಮಿಲೆಟ್ ಮೊಸರನ್ನ, ಮಿಲೆಟ್ ಪುಟ್ಟು. ಇದು ತುಂಬಾ ಫೇಮಸ್ ಕೇರಳದಲ್ಲೆಲ್ಲ ಫೇಮಸ್. ಇದೆಲ್ಲ ಅಂದ್ರೆ ಅಕ್ಕಿ ತರಿ ರವೆನಲ್ಲಿ ಮಾಡ್ತಾರೆ. ನಾವು ಮಿಲೆಟ್ ಅಲ್ಲೇ ರವೆ ಮಾಡ್ಬಿಟ್ಟು ಮಾಡಿದೀವಿ. ಇನ್ನು ಇದು ಮಿಲೆಟ್ ದೋಸೆ, ಇದು ಮಿಲೆಟ್ ಕಾಂಬೋ ಅಂತ. ಈ ಕಾಂಬೋದೊಳಗಡೆ ಅಂದ್ರೆ ಎಲ್ಲಾನು ಸ್ವಲ್ಪ ಟೇಸ್ಟ್ ಮಾಡ್ಬೇಕು ಅಂದಾಗ ಒಂದೇ ಸರಿ ಎಲ್ಲ ತಿನ್ನಕ್ಕಾಗಲ್ಲ. ಅದಕ್ಕೆ ಇದನ್ನೆಲ್ಲ ಒಂದೊಂದ್ ಸ್ವಲ್ಪನೇ ಮಾಡಿದ್ವಿ. ಮಿಲೆಟ್ ಬಿಸಿಬೇಳೆ ಬಾತ್, ಮಿಲೆಟ್ ಪೊಂಗಲ್, ಮಿಲೆಟ್ ಉಪ್ಪಿಟ್ಟು, ಮಿಲೆಟ್ ಕೇಸರಿ ಬಾತ್ ಅಂದ್ರೆ ಜಾಗ್ರಿ ಬಾತ್ ಅಂತ ಮಾಡಿದ್ವಿ. ಕೇಸರಿ ಬಾತ್ ಸಕ್ಕರೆ ಹಾಕ್ತಾರೆ, ನಾವು ಬೆಲ್ಲದಲ್ಲಿ ಮಾಡ್ತೀವಿ, ಹಂಗಾಗಿ ಮಿಲೆಟ್ ಜಾಗ್ರಿ ಬಾತ್, ಮಿಲೆಟ್ ಕಿಚಡಿ, ಇನ್ನು ಹಲವಾರು ಬೇರೆ ತರ ಬೇಕಾದಷ್ಟಿದೆ. ಇದು ಮಿಲೆಟ್ ಅಲ್ಲಿ ಮಾಡಿರೋ ಮಸಾಲಾ ವಡೆ, ಇದು ಮಿಲೆಟ್ ಇಡ್ಲಿ, ಇದು ಮಿಲೆಟ್ ಉದ್ದಿನ ವಡೆ. ನಮ್ ಕಿಚನ್ ಅಲ್ಲಿ ನೋಡಿ ನಿಮ್ಗೆ ಮುಖ್ಯವಾಗಿ ಹೆಲ್ದಿ ಅಂದ ತಕ್ಷಣ ಹೈಜಿನ್ ಕೌಂಟ್ ಆಗುತ್ತೆ. ಆಕ್ಚುಲಿ ನೀವು ನೋಡ್ತಾ ಇದ್ರಿ ಈಗ ನಮ್ ಕಿಚನ್ ಯಾವ ತರ ಇದೆ ಅಂದ್ರೆ ಬ್ರೇಕ್ಫಾಸ್ಟ್ ಇಂದ ಹಿಡಿದು ಮಧ್ಯಾಹ್ನ ಲಂಚ್ ಇದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಅಂಡ್ ರಾತ್ರಿ ಡಿನ್ನರ್ ಇದೆ. ಈವ್ನಿಂಗ್ ಸ್ನಾಕ್ಸ್ ಕೂಡ ಸಿಗುತ್ತೆ. ನಾನು ನಿಮ್ಗೆ ಇದು ಹೇಳ್ತಾ ಅದನ್ನ ಮರ್ತೆ. ಆಕ್ಚುಲಿ ಸ್ನಾಕ್ಸ್ ಅಂದ್ರೆ ಮಕ್ಳಿಗೆ ಏನು ಬಂದಾಗ ಅವ್ರಿಗೇನೋ ತಿನ್ಬೇಕು, ಅವ್ರಿಗೆ ಮಿಲೆಟ್ ಕಟ್ಲೆಟ್, ಮಿಲೆಟ್ ಸಮೋಸಾ ಕೂಡ ಇಲ್ಲಿ ಸಿಗುತ್ತೆ ಸರ್. ಅದು ಕಂಪ್ಲೀಟ್ ಮಿಲೆಟ್. ನೂಡಲ್ಸ್ ಇದೆ ಅಂತ ಕೇಳಿದ್ವಿ. ಹೌದು ಸರ್, ನೂಡಲ್ಸ್ ಕೂಡ ಮಾಡ್ತಾ ಇದ್ದೀವಿ. ಈಗ ಅಪಾರ್ಟ್ ಫ್ರಮ್ ದಿಸ್ ಅಂದ್ರೆ ಇವಾಗ ಫುಡ್ ಬಿಟ್ಟು ಅಂದ್ರೆ ಇವಾಗ ಬೇರೆ 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 ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಇಟ್ಟಿದ್ದೀರಾ. ಅಂದ್ರೆ ಇದೇನಿದು ಪ್ಯೂರ್ ಗೀ ಅಂತ ಹೇಳೋದು? ಎಸ್, ಡೆಫಿನೆಟ್ಲಿ ಪ್ಯೂರ್ ಗೀ. ಹೇಳೋಕ್ಕಿಂತ ನಿಮಗೆ ಅದು ಇದ್ರ ಬಗ್ಗೆ ಗೊತ್ತಾಗಿರುತ್ತೆ. ನಮ್ ಶ್ರೀ ಅಯೋಧ್ಯ ಶ್ರೀ ರಾಮ ಮಂದಿರ ಅಭಿಷೇಕಕ್ಕೆ ನಮ್ಮ ಈ ಗೀನೇ ಹೋಗಿದೆ ಸರ್. ಆಕ್ಚುಲಿ ಈ ತುಪ್ಪ, ಇದೇ ತುಪ್ಪ ಶ್ರೀ ಅಯೋಧ್ಯ ರಾಮ ಮಂದಿರ ಅಭಿಷೇಕಕ್ಕೆ ಹೋಗಿದ್ದ ತುಪ್ಪ. ಅದು ನಮ್ ಪುಣ್ಯ. ಆಕ್ಚುಲಿ ಅದೇ ತುಪ್ಪ ನಾವಿಲ್ಲಿ ಸೇಲ್ ಮಾಡ್ತಾ ಇದೀವಿ. ಅಂದ್ರೆ ನಾವು ಹಸು ಸಾಕಿದೀವಿ. ಆಕ್ಚುಲಿ ನಾವು ಬೇರೆ ಕಡೆಯಿಂದ ಎಲ್ಲೂ ಕೊಂಡ್ಕೊಂಡು ಬೇರೆ ಬ್ರ್ಯಾಂಡ್ ಆ ತರದ್ದೇನು ಕಾನ್ಸೆಪ್ಟ್ ಇಲ್ಲ. ಸುಮಾರು ನಾವು 3 ವರ್ಷ ನಾನು ಹೇಳದ್ನಲ್ಲ R&D ಮಾಡಿ ಮಾಡ್ತಾ ಇರೋಂಥದ್ದು. ಇದು ನಾವು ಸಾಕಿರೋ ದೇಸಿ ಹಸು, ಗೀರ್ ಹಸುವಿನ ತುಪ್ಪ. ಅದು ಫಸ್ಟ್ ಈ ತರ ನಮ್ ಕಂಟೈನರ್ ಅಲ್ಲಿ ಬರುತ್ತೆ. ಆಕ್ಚುಲಿ ಕಂಟೈನರ್ ತುಪ್ಪ ಬರುತ್ತೆ. ಅದನ್ನ ನಾವು ಈ ತರ ಬಾಟಲ್ ಪ್ಯಾಕ್ ಮಾಡ್ತೀವಿ. ಪ್ಲಾಸ್ಟಿಕ್ ಇಲ್ಲ, ಗಾಜಿನ ಬಾಟಲ್ ಅಲ್ಲಿ ಪ್ಯಾಕ್ ಮಾಡ್ತೀವಿ. ಇದೆಲ್ಲ ತುಪ್ಪ ಸ್ವಲ್ಪ ಎಕ್ಸ್ಪೆನ್ಸಿವ್. ಇದು ಸ್ವಲ್ಪ ಹೆಚ್ಚಿಗೆ ರೇಟ್ ಜಾಸ್ತಿ, ಬಟ್ ಆದ್ರೆ ಅಷ್ಟೇ ಹೆಲ್ದಿ ಕೂಡ. ಏನಕ್ಕೆ ರೇಟ್ ಜಾಸ್ತಿ ಅಂತಂದ್ರೆ ಈ ತುಪ್ಪ ಆಗ್ಬೇಕು ಅಂತಂದ್ರೆ ಆ ಹಸು 1.5-2 ಲಕ್ಷ ರೂಪಾಯಿ ಇರುತ್ತೆ ಒಂದು ಹಸು. ಆ ಹಸು ಕೊಡೋದು 4 ಲೀಟರ್ ಹಾಲು ಮಾತ್ರ ಕೊಡುತ್ತೆ. ಮಾರ್ಕೆಟ್ ಅಲ್ಲಿ ಅದಕ್ಕೆ 100-120 ರೂಪಾಯಿ ಇದೆ 1 ಲೀಟರ್ ಹಾಲ್ಗೆ. 12-14 ಲೀಟರ್ ಹಾಲು ಇರ್ಬೇಕು 1 kg ಬೆಣ್ಣೆ ತೆಗಿಲಿಕ್ಕೆ. ಆ ಬೆಣ್ಣೆ ಅಲ್ಲಿದೆ, ತೋರಿಸ್ತೀನಿ. ನಮ್ಮ ದೇಸಿ ಹಸುವಿನ ಬೆಣ್ಣೆ. ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ 12-14 ಲೀಟರ್ ಹಾಲು ಇರ್ಬೇಕು 1 kg ಬೆಣ್ಣೆ ತೆಗಿಲಿಕ್ಕೆ. 1.25 kg ಬೆಣ್ಣೆ ಇರ್ಬೇಕು ಅಂದ್ರೆ 1 kg 700 ಗ್ರಾಮ್ ಬೆಣ್ಣೆ ಇರ್ಬೇಕು, 1 kg ತುಪ್ಪ ಬರ್ಬೇಕು. ಅದನ್ನ ಸೌದೆ ಒಲೆಯಲ್ಲಿ ನಾವು ಕಾಯಿಸ್ತೀವಿ. ಆಕ್ಚುಲಿ ಇಷ್ಟು ಪ್ರೋಸೆಸ್ ಇರುತ್ತೆ. ಇದು ಮಕ್ಕಳಿಗೆ ಮೈಂಡ್ ಶಾರ್ಪ್ ಆಗುತ್ತೆ. ಇದು ಡೈಲಿ 2 ಸ್ಪೂನ್ ತುಪ್ಪ ತಿನ್ನೋದ್ರಿಂದ ಸ್ಕಿನ್ ಚಾರ್ಮ್ ಆಗಿರುತ್ತೆ, ಮಕ್ಕಳದು ಬ್ರೈನ್ ಶಾರ್ಪ್ ಆಗುತ್ತೆ. ಓದಿದ್ ಮರ್ತೋಯ್ತು ಆ ತರ ಎಲ್ಲ ಇರಲ್ಲ, ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ಅಂಡ್ ವಯಸ್ಸಾದವ್ರಿಗೆಲ್ಲ ಮೂಳೆ ಗಂಟು ನೋವು ಈ ತರ ಎಲ್ಲ ಹೇಳ್ತಾ ಇರ್ತಾರೆ, ಕೀಲ್ ನೋವು. ನಿಜ ಹೇಳ್ಬೇಕಂತಂದ್ರೆ ನಮ್ಮ ಕೀಲ್ಗಳಿಗೆ ಇದೊಂಥರ ಗ್ರೀಸ್ ಇದ್ದಂಗೆ. ಪ್ಯೂರ್ ಗೀರ್ ಹಸುವಿನ ತುಪ್ಪ ಅಂದ್ರೆ ಗೀರ್ ಕೌ ಗೀ ನಮ್ಮ ಬಾಡಿಗೆ ತುಂಬಾ ಎನರ್ಜಿ ಕೊಡುತ್ತೆ. ಆಕ್ಚುಲಿ ಹಲವಾರು ಬೆನಿಫಿಟ್ಸ್ ಇದೆ, ಇದು ಬೇಕಾದಷ್ಟಿದೆ. ಅಂಡ್ ಅದ್ ಬಿಟ್ರೆ ನಿಮ್ಗೆ ಇನ್ನು ತುಳುವೆ ಜೇನು, ಹನಿ, ಪ್ಯೂರ್ ಹನಿ, ಶುದ್ಧವಾದ ಕಾಡು ಜೇನು ಇದೆ. ಇದಕ್ಕೆ ತುಳುವೆ ಜೇನು ಅಂತ ಹೇಳ್ತಾರೆ. ತುಳುವೆ ಜೇನು ಇದು ಮೆಡಿಸಿನ್ ಕಂಟೆಂಟ್ ಇರುವಂತದ್ದು. ಅಂದ್ರೆ ಇದು ಕಾಡಲ್ಲಿ ಕಲ್ಲಿನ ಪೊಟ್ರೆ, ಮರದ ಪೊಟ್ರೆ, ಆಮೇಲೆ ಹುತ್ತ ಅಂದ್ರೆ ಜನದ ಸಂಚಾರ ಇಲ್ಲದೆ ಇರೋ ಜಾಗ ಅಂತ. ಅಂದ್ರೆ ಕಾಡು ಎಲ್ಲೂ ಒಂದು ಕತ್ತಲೆ ಇರೋ ಜಾಗದಲ್ಲೇ ಇದು ಕಟ್ಟುತ್ತೆ. ಮೆಡಿಸಿನ್ ಕಂಟೆಂಟ್ ಇರುವಂತದ್ದು. 1 ವರ್ಷ ಮೆಚೂರ್ಡ್ ಆಗಿರ್ಬೇಕಿದೆ ಆಕ್ಚುಲಿ. ಅದಾದ್ಮೇಲೆ ಕುಯ್ಯಕ್ಕಾಗುತ್ತೆ. ಮಧ್ಯದಲ್ಲಿ ತೆಗೆದ್ರೆ ಅದು ಇನ್ನ ಇದೆಲ್ಲ ಇರುತ್ತೆ, ಅದು ಮರಿಗಳದೆಲ್ಲ ಹಾಲೆಲ್ಲ ಬರುತ್ತೆ. ಹಂಗಾಗಿ ಇದು ಅನ್ಪ್ರೋಸೆಸ್ಡ್, ಯಾವ್ದೇ ತರ ಪ್ರೋಸೆಸ್ ಮಾಡಿಲ್ಲ. ಇದನ್ನ ಡೈರೆಕ್ಟ್ ಜೇನ್ ಕಿತ್ತ ನಂತರ ಅದು ಒಂದು ಬಿಳಿ ಬಟ್ಟೆ, ಹೊಸ ಬಿಳಿ ಬಟ್ಟೆನಲ್ಲಿ ಅದನ್ನ ಫಿಲ್ಟರ್ ಮಾಡಿ ನಾವು ಪ್ಯಾಕ್ ಮಾಡ್ತೀವಿ. ಅಂಡ್ ಅದೇ ತರ ಆಲ್ಮೋಸ್ಟ್ ನಿಮ್ಗೆ ಬೇಕಾದಷ್ಟು ಪದಾರ್ಥಗಳು ಇಲ್ಲಿ ನೋಡಿ. ಬೆಲ್ಲ ಇದೆ, ಇದೆಲ್ಲ ಇದು ಬೆಲ್ಲ, ನಾಟಿ ಬೆಲ್ಲ. ನಾಟಿ ಅಂತ ಅಂದ್ರೆ ಆರ್ಗ್ಯಾನಿಕ್, ಲೈಕ್ ಯಾವ್ದೇ ತರ ಕೆಮಿಕಲ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ. ಕಬ್ಬನ್ನ ವಾಶ್ ಮಾಡಿ ಒಂದ್ ಸ್ವಲ್ಪ ಕಲ್ಲು ಬರದೇ ಇರೋ ತರ ನಾವೇ ಹಾಲಿಮನೆ ಗಾಣದಲ್ಲಿ ಮಾಡಿಸುವಂತ ಅದು ಪ್ಯೂರ್ ನಾಟಿ ಬೆಲ್ಲ. ಅದನ್ನ ನಿಮ್ಗೆ ಶೋ ಮಾಡ್ಬಿಡ್ತೀನಿ ಕೂಡ. ಈ ತರ ಇರುತ್ತೆ.
ನೀವು ಇದು ತಿಂದ್ರೆ ನಿಮಗೆ ಒಂದು ಬೂಸ್ಟ್ ತಿಂದ ಒಂದು ಫೀಲ್ ಆಗುತ್ತೆ actually. ಓಕೆ ಓಕೆ. ಹೌದು, ತುಂಬಾ ಪ್ಯೂರ್. ಕರೆಕ್ಟ್. ಒಂದು ಸಣ್ಣ ಕಲ್ಲು ಸಿಗಲ್ಲ. ಬೆಲ್ಲ ಅಂದಾಗ ಕಲ್ಲು ಸಿಗುತ್ತೆ, ಹೌದು, ಹಾಲ್ಗೆ ಹಾಕಿದ್ರೆ ಒಡೆದೋಗುತ್ತೆ. ಈ ಕಾನ್ಸೆಪ್ಟ್ correct. ಇದೆ ನಮ್ಮ ಇದರಲ್ಲಿ. ಯಾವುದೇ ಸೋಡಾ, ಸುಣ್ಣ, ಕೆಮಿಕಲ್ ಯಾವುದೂ ಇಲ್ಲದೆ ಇರೋದ್ರಿಂದ ಇದು ಪ್ಯೂರ್ ಆರ್ಗ್ಯಾನಿಕ್ ಜಾಗ್ರಿ. ಇದು ಹಾಲು ಹೊಡಿಯಲ್ಲ ಕೂಡ, ಹಾಗೆ ಡೈರೆಕ್ಟ್ ಕಾಫಿ ಮಾಡ್ಬೋದು. ಅದು ನಮ್ಮಲ್ಲೂ ಕೂಡ ಮಾಡ್ತಾ ಇದೀವಿ ನೋಡಿದ್ರೆ. ಹೌದು. ಅಂಡ್ ಇದು ಮಸಾಲಾ ಬೆಲ್ಲ ಇದೆ ಆಕ್ಚುಲಿ. ಮಸಾಲಾ ಬೆಲ್ಲ. ಮಸಾಲ ಇದರಲ್ಲಿ ಜಿಂಜರ್ ಮತ್ತೆ ಪೆಪ್ಪರ್ ಎರಡು ಇರುತ್ತೆ, ಕಾಳುಮೆಣಸು ಮತ್ತೆ ಶುಂಠಿ ಮಿಕ್ಸ್ ಆಗಿರುವಂತದ್ದು ಇದು. ಓಕೆ. ಇದು ಕಷಾಯ ತರ ಯೂಸ್ ಮಾಡ್ಬೋದು. ಬೇಕಾದ್ರೆ ಶುಂಠಿ ಕಾಫಿ ಕುಡಿತೀನಿ, ಶುಂಠಿ ಟೀ ಕುಡಿತೀನಿ ಅಂದಾಗ ಅದೇನು ಆಡ್ ಮಾಡಬೇಡ, ಇದ್ರಲ್ಲಿ ಆಡ್ ಆಗಿರುತ್ತೆ, ಡೈರೆಕ್ಟ್ ಆಗುತ್ತೆ. ಇದು ಮಸಾಲಾ ಜಾಗ್ರಿ. ಇದು ಬಕೆಟ್ ಜಾಗ್ರಿ. ಕೆಲವರೆಲ್ಲ ಪುಡಿ ಇಷ್ಟ ಆಗಲ್ಲ ಅವ್ರಿಗೆ, ಒಬ್ಬಟ್ಟು ಮಾಡಕ್ ಆಗ್ಬೋದು, ಸ್ವೀಟ್ ಮಾಡಕ್ ಆಗ್ಬೋದು. ಕೆಲವಕ್ಕೆಲ್ಲ ಇದನ್ನ ಉಪಯೋಗಿಸ್ತಾರೆ ಪಾಕಕ್ಕೆ ಅಂತ. ಇದು ಒರಿಜಿನಲ್ ಪ್ಯೂರ್ ಬಕೆಟ್ ಜಾಗ್ರಿ. ಜಾಗ್ರಿ. ಓಕೆ. ಅಂಡ್ ಇನ್ನೊಂದು ಜಾಗ್ರಿನಲ್ಲಿ ಇನ್ನೊಂದು ಸ್ಪೆಷಲ್ ಇದೆ. ಇದು ಬಂದು ಪ್ಯೂರ್ ಆರ್ಗಾನಿಕ್ ತಾಟಿ ಬೆಲ್ಲ. ಇದು ತಾಟಿ ಬೆಲ್ಲ ಸಿಗುತ್ತೆ. ಈಗ ತಾಟಿ ನಿಂಗು ಅಂತ ಆ ಒಂದು ಮರದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡೋಂಥದ್ದು ಇದು. ಇದು ತಾಟಿ ಬೆಲ್ಲ ಇದೆ ಆಕ್ಚುಲಿ, ಪ್ಯೂರ್ ತಾಟಿ ಬೆಲ್ಲ. ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ರೈಟ್ ಜಾಸ್ತಿ ಇರುತ್ತೆ. ಈಗ ರೋಡ್ ಸೈಡ್ ಅಲ್ಲೆಲ್ಲ ಮಾಡ್ತಾರೆ ತಾಟಿ ಬೆಲ್ಲ ಅಂತ, ಬಟ್ ಅದು ಒರಿಜಿನಲ್. ಅದು ಬ್ಯಾಸ್ಕೆಟ್ ಮಾತ್ರ ಒರಿಜಿನಲ್. ಹಂಗಾಗಿ ಅದು ಡೆಫಿನೆಟ್ಲಿ. ಇದೆಲ್ಲ ಮೇಲ್ಕೋಟೆ ಪುಳಿಯೋಗರೆ ಅಂದ್ರೆ ಅಮ್ಮ ಇದಾರೆ, ಮೇಲ್ಕೋಟೆ ಅಜ್ಜಿ ಇದಾರೆ, ಅವ್ರ ಹತ್ರನೇ ಮಾಡಿಸ್ತೀವಿ ಇದೆಲ್ಲ ಪೂರ್ತಿ. ಪೌಡರ್ ಬೇಕು ಅಂದವ್ರಿಗೆ ಪೌಡರ್, ಅವ್ರಿಗೆ ಯಾವ ಆಯಿಲ್ ಇಷ್ಟನೋ ಆ ಆಯಿಲ್ ಅಲ್ಲಿ ಅವ್ರು ಫ್ರೈ ಮಾಡ್ತಾರೆ, ಡೈರೆಕ್ಟ್ ರೆಡಿ ಇದೆ. ಇದು ಬಂದು ಗೊಜ್ಜು. ಇದು ಡೈರೆಕ್ಟ್ ರೈಸ್ ಹಾಕೊಂಡು ಕಲ್ಸ್ಕೊಂಡು ತಿನ್ನೋದು. ಅದಕ್ಕೆ ಕಡಲೆ ಬೀಜ ಕೂಡ ಸಪರೇಟ್ ಆಗಿ ಮಾಡಿದ್ವಿ. ಇದು ಮೇಲ್ಕೋಟೆ ಪುಳಿಯೋಗರೆ ಗೊಜ್ಜು. ಅಂಡ್ ನಮ್ಮಲ್ಲಿ ಚಟ್ನಿ ಪೌಡರ್ ಒಂದು 6 ರಿಂದ 7 ತರ ಚಟ್ನಿ ಪೌಡರ್ ಸಿಗುತ್ತೆ ನಿಮಗೆ. ಹುಚ್ಚೆಳ್ ಚಟ್ನಿ ಸಿಗುತ್ತೆ, ದಾಲ್ ಚಟ್ನಿ ಸಿಗುತ್ತೆ, ಕಡಲೆ ಬೀಜ ಚಟ್ನಿ ಪೌಡರ್ ಸಿಗುತ್ತೆ, ಕರಿಬೇವಿನ ಸೊಪ್ಪು ಚಟ್ನಿ ಪೌಡರ್ ಸಿಗುತ್ತೆ. ಹಲವಾರು ಫ್ಲಾಕ್ಸ್ ಸೀಡ್ ಅಂದ್ರೆ ಹೆಲ್ದಿ ಅಗಸೆ ಬೀಜದ ಚಟ್ನಿ ಪೌಡರ್ ಕೂಡ ಸಿಗುತ್ತೆ. ಅಂಡ್ ಇನ್ನು ನಿಮ್ಗೆ ಇದರಲ್ಲಿ ಹೇಳ್ಬೇಕಂತಂದ್ರೆ ಹರ್ಬಲ್ ಪ್ರಾಡಕ್ಟ್ಸ್, ಇದೆಲ್ಲ ಕಂಪ್ಲೀಟ್ ಹರ್ಬಲ್ ಪ್ರಾಡಕ್ಟ್ಸ್. ಫೇಸ್ ಪ್ಯಾಕ್, ಹೇರ್ ಪ್ಯಾಕ್ ಮತ್ತೆ ಕನ್ಸ್ಯೂಮ್ ಮಾಡೋಂಥದ್ದು ಇದೆಲ್ಲ. ಫೇಸ್ ಪ್ಯಾಕ್ ಕಂಪ್ಲೀಟ್ ಫೇಸ್ ಪ್ಯಾಕ್, ಹೇರ್ ಪ್ಯಾಕ್. ರೋಸ್ ಪೆಟಲ್ಸ್ ಅಂತ ಇದೆ. ರೋಸ್ ಪೆಟಲ್ಸ್ ಇದೆ, ಅಂದ್ರೆ ಮುಖಕ್ಕೆ ಅಪ್ಲೈ ಮಾಡ್ತಾರೆ. ಇದನ್ನ ನಾವ್ ಹೇಳೋಕ್ಕಿಂತ ಕಸ್ಟಮರ್ ಇದ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವರು ಹುಡುಕೊಂಡು ಬರ್ತಾ ಇರ್ತಾರೋ ಇಲ್ಲಿ ಸಿಗುತ್ತಾ ಅಂತ. ಇದೆಲ್ಲ ಕಸ್ತೂರಿ ಅರಿಶಿನ ಅಂತ ಹೇಳ್ತಾರೆ. ಇದೆಲ್ಲ ಮುಖಕ್ಕೆ ಹಚ್ಕೊಂತಾರೆ ಕಸ್ತೂರಿ ಅರಿಶಿನ. ನಾರ್ಮಲ್ ಅರಿಶಿನಕ್ಕಿಂತ ಇದು ತುಂಬಾ ಪ್ಯೂರ್, ಫೇಸ್ ಅನ್ನ ಗ್ಲೋ ಮಾಡುತ್ತೆ, ಸ್ಕಿನ್ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ ಆಕ್ಚುಲಿ. ಅಂಡ್ ಇದು ಬಂದು ಇದು ನೋಡಿ, ಇದು ಇಂಗ್ರೀಡಿಯೆಂಟ್ಸ್ ನಾವು ತೋರಿಸಿರೋದು ಆಕ್ಚುಲಿ. ಈ ಶೀಕಾಕಾಯಿ ಪೌಡರ್ ಏನಿದೆ ಇದು ಅಜ್ಜಿ ತಾತನ ಕಾಲದ ಶಾಂಪು ಅಂತ ಹೇಳ್ಬೋದು. ಅವ್ರಿಗೆಲ್ಲ ಹೇರ್ಸ್ ಎಲ್ಲ ಹೇಗಿತ್ತು ನೋಡಿ, ಏನಕ್ಕೆ ಅಂತಂದ್ರೆ ಕೆಮಿಕಲ್ ಇಲ್ಲದೆ ಇರುವಂತ ಒಂದು ಕಾಡ್ದು ಮಿಶ್ರಣ ಇದು. ಅಂದ್ರೆ ಹೆಂಗಂದ್ರೆ ಎಲ್ಲಾ ತರ ನೋಡಿ, ದಾಸವಾಳ, ಅಂಟವಾಳ, ಶತಾವರಿ, ಲವಂಚ, ಮತ್ತೆ ಶೀಗೆಕಾಯಿ, ಲೆಮನ್ ಪೀಲ್, ಗುಲಾಬಿ ಮತ್ತೆ ಮೆಂತ್ಯ, ಮೃಂಗರಾಜ, ಇದಿಷ್ಟು ಮಿಕ್ಸ್ ಆಗಿರುವಂತ ಒಂದು ಹೇರ್ ಪ್ಯಾಕ್ ಇದೆ ಆಕ್ಚುಲಿ. ಇದು ಬಳಸೋದ್ರಿಂದ ತಲೆ ಕೂದಲು ಉದ್ರಲ್ಲ, ಡ್ಯಾಂಡ್ರಫ್ ಬರಲ್ಲ, ಗ್ರೇ ಹೇರ್ಸ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಟೋಟಲ್ ಕಂಪ್ಲೀಟ್ ನಮ್ಗೆ ಹೆಡ್ಗೆ ಬೇಕಾಗಿರುವಂತ ಕಂಪ್ಲೀಟ್ ಒಂದು ಪ್ಯಾಕೇಜ್. ಅದೇ ತರ ಸಾಕಷ್ಟು ಇದೆ ಇದರಲ್ಲೆಲ್ಲ, ಬೇಕಾದಷ್ಟು. ನುಗ್ಗೆ ಸೊಪ್ಪಿನ ಪುಡಿ ಆಗಿರ್ಬೋದು, ಅಲೆವರ ಆಗಿರ್ಬೋದು, ಇಂಡಿಕೋ, ಮತ್ತೆ ಮೆಹಂದಿದು ಪೌಡ್ರು, ಆಮ್ಲ, ಮತ್ತೆ ಬಾಡಿ ವಾಶ್, ಫೇಸ್ ವಾಶ್, ಇದೆಲ್ಲ ಸಿಗುತ್ತೆ, ಕಂಪ್ಲೀಟ್ ಸಿಗುತ್ತೆ. ಅದು ಬಿಟ್ಟು ಇನ್ನು ನಾರ್ಮಲ್ ಆರ್ಗ್ಯಾನಿಕ್ ಆಗಿರುವಂತ ಎಲ್ಲ ಕಾಳು ಕಡ್ಡಿ ಪದಾರ್ಥಗಳೆಲ್ಲ, ಪಲ್ಸಸ್, ಗ್ರೈನ್ಸಸ್ ಎಲ್ಲ ಪೂರ್ತಿ ನಿಮ್ಗೆ. ಗಸಗಸೆ ಆಗಿರ್ಬೋದು, ಏಲಕ್ಕಿ, ಇದೆಲ್ಲ ನಮ್ ತೋಟದ್ದೇ. ಏಲಕ್ಕಿ ಎಲ್ಲ ನಮ್ ತೋಟದ್ದೇ, ಪ್ಯೂರ್ ಏಲಕ್ಕಿ. ಮತ್ತೆ ನಿಮ್ಗೆ ಎಲ್ಲಾ ತರ ಕಾಳುಗಳು, ಚಕ್ಕೆ, ಹುಣಸೆ ಹಣ್ಣು. ಹುಣಸೆ ಹಣ್ಣು ಅಂತಂದ್ರೇನೆ ನಿಮ್ಗೆ ಗೊತ್ತು, ಅದು ಹಾಳಾಗ್ಬಿಟ್ಟಿರ್ತದೆ, ಅದೆಲ್ಲ ರಗಳೆ ಇರುತ್ತೆ. ಇದು ಪ್ಯೂರ್ ಹುಣಸೆ ಹಣ್ಣು, ನಿಮ್ಗೆ ಎಲ್ಲ ಕ್ಲೀನ್ ಆಗಿ ಬಂದಿರುತ್ತೆ, ಗ್ರೇಡಿಂಗ್ ಆಗಿ. ಇನ್ನು ಅದೇ ತರ ಇನ್ನು ನಮ್ಮಲ್ಲಿ ನಾವೇ ಮಾಡತಕ್ಕಂತ ನಮ್ದೇ ಪ್ರೊಡಕ್ಷನ್ ಯೂನಿಟ್ ಇರೋದ್ರಿಂದ ಪೆಪ್ಪರ್ ಪೌಡ್ರು, ಮತ್ತೆ ಚಿಲ್ಲಿ ಪೌಡರ್ಸ್ ಆಗಿರ್ಬೋದು, ಸಾಂಬಾರ್ ಪುಡಿ ಆಗಿರ್ಬೋದು, ಆಮೇಲೆ ನಿಮ್ಗೆ ರಸಂ ಪೌಡ್ರು, ಸಾಂಬಾರ್ ಪುಡಿ, ಆಮೇಲೆ ಗರಂ ಮಸಾಲ, ಮತ್ತೆ ಬಿಸಿಬೇಳೆಬಾತ್ ಪೌಡರ್ ಎಲ್ಲ ನಿಮ್ಗೆ ರೆಡಿ ಸಿಗುತ್ತೆ, ಅವೈಲೇಬಲ್ ಇದೆ. ಅಂಡ್ ಇಲ್ಲಿ ರೈಸಸ್ ಇದೆ ನೋಡಿ, ಇದೆಲ್ಲ ರೈಸಸ್ ನೇಟಿವ್ ರೈಸಸ್. ಇದೆಲ್ಲ ಶುಗರ್ಗೆ, ಬಿಪಿಗೆ, ಮತ್ತೆ ಥೈರಾಯ್ಡ್ ಈ ತರ ಪ್ರಾಬ್ಲಮ್ ಇರೋರೆಲ್ಲ ರೈಸ್ ತಿನ್ನಬಾರ್ದು ಅನ್ನೋ ತರ ಒಂದು ಕಾನ್ಸೆಪ್ಟ್ ಇರುತ್ತೆ. ಈ ರೈಸ್ ಎಲ್ಲ ಉಪಯೋಗಿಸೋದ್ರಿಂದ ಅವ್ರಿಗಿನ್ನ ಬೆನಿಫಿಟ್ ಆಗುತ್ತೆ ಖಂಡಿತವಾಗ್ಲು, ಡೆಫಿನೆಟ್ಲಿ. ಇದೆಲ್ಲ ತಮಿಳ್ನಾಡು ಬೇಸ್ಡ್, ಎಲ್ಲ ಆಲ್ಮೋಸ್ಟ್ ತಮಿಳ್ನಾಡು ಬೇಸ್ಡ್. ಮಾಪಿಳೆ ಸಾಂಬಾ, ಕರುಂಗುರುವಾಯಿ, ಕರುಪು ಕವನಿ, ಕಾಟು ಯಾನಮ್, ಆಮೇಲೆ ಬ್ಲ್ಯಾಕ್ ರೈಸ್, ಈ ತರದಲ್ಲೆಲ್ಲ ಬೇಕಾದಷ್ಟು ಒಳ್ಳೆ ಒಳ್ಳೆ ರೈಸಸ್ಗಳಿದೆ. ಇದೆಲ್ಲ ಶುಗರ್ಗೆ ಮತ್ತೆ
ಬೇರೆ ಬೇರೆ ಎಲ್ಲಾ ಒಂದು ಕಾಯಿಲೆಗಳಿಗೆ ಉಪಯೋಗ ಆಗುವಂತ ಈ ತರ ರೈಸ್ ನಾನು ನೋಡೇ ಇಲ್ಲ. ಎಸ್ ಡೆಫಿನೆಟ್ಲಿ ನೋಡಿ, ಇದೆಲ್ಲ ಕರುಪು ಕವನಿ. ಡಾರ್ಕ್ ಇದೆ ರೈಸ್. ಇದು ಅದು ರೈಸ್ ಬ್ರೌನ್ ರೈಸ್ ಗೊತ್ತು, ಬ್ರೌನ್ ರೈಸ್, ರೆಡ್ ರೈಸ್ ಗೊತ್ತು. ಬ್ರೌನ್ ರೈಸ್ ಇದೆ, ರೆಡ್ ರೈಸ್, ಬ್ರೌನ್ ರೈಸ್, ಬಾಯ್ಲ್ಡ್ ರೈಸ್, ಮತ್ತೆ ಈ ರಾಜಮುಡಿ ರೈಸ್. ಇದು ನಮ್ಮ ಕರ್ನಾಟಕ ಸ್ಪೆಷಲ್ ರಾಜಮುಡಿ ರೈಸ್. ರಾಜಮುಡಿ ಹೌದು, ಇದು ರಾಜಮುಡಿ ರೈಸ್. ಎಲ್ಲಾ ತರ ನೇಟಿವ್ ರೈಸಸ್ ಇದೆ, ಹೆಲ್ದಿ ಆಗಿರುವಂತ ರೈಸಸ್ ಇದೆಲ್ಲ. ಇದನ್ನೆಲ್ಲ ಅಕಸ್ಮಾತ್ ಅನ್ನ ಮಾಡಿ ತಿನ್ನೋದು ಕಷ್ಟ ಆಗುತ್ತೆ ಅನ್ನೋದಾದ್ರೆ ಅದನ್ನ ಮಿಕ್ಸಿಲಿ ಪೌಡರ್ ಮಾಡ್ಬಿಟ್ಟು ಗಂಜಿ ಮಾಡಿ ಕುಡಿಯೋದ್ರಿಂದ ಡೆಫಿನೆಟ್ಲಿ ಅವ್ರು ಹೆಲ್ದಿ ಆಗಿರ್ತಾರೆ. ಇದೆಲ್ಲ ಇದೆ ನೋಡಿ, ಕರುಪು ಕವನಿ ಮತ್ತೆ ಬ್ಲಾಕ್ ರೈಸ್ ಎಲ್ಲ ಇದೆಯಲ್ಲ, ನವರ ರೈಸ್ ಅಂತ. ಇದೆಲ್ಲ ಡೈಲಿ ಯೂಸ್ ಮಾಡ್ತಾ ಬಂದ್ರೆ, ಒಂದೊಂದು ಲೋಟ ಗಂಜಿ ಕುಡಿತಾ ಬಂದ್ರೆ ಅವರು ಮಸಲ್ ಟೈಟ್ ಆಗಿ, ಮಸಲ್ಸ್ ಎಲ್ಲ ಟೈಟ್ ಆಗಿ ಒಳ್ಳೆ ಹೆಲ್ದಿ ಆಗಿರ್ತಾರೆ ಆಕ್ಚುಲಿ. ಅಂದ್ರೆ ಇವಾಗ ಎಷ್ಟೊಂದು ಜನ ಹೇಳ್ತಾರಲ್ಲ, ಈಗ ಮಾಮೂಲ್ ರೈಸ್ ಗಿಂತ ಅಂದ್ರೆ ನಮ್ಗೆ ಕೆಲವು ಸ್ಟೋರ್ಸ್ ಗಳಲ್ಲೇ ಸಿಗುತ್ತೆ ಕೆಲವು ರೈಸ್ ಗಳೆಲ್ಲ ಅಂದ್ರೆ ಪಾಲಿಶ್ಡ್ ಆಗಿರುತ್ತೆ, ಅದೇನೋ ಸಮಥಿಂಗ್ ಏನೋ ಮಿಕ್ಸ್ಡ್ ಆಗಿರುತ್ತೆ. ಸೊ ಇದು ಯಾವ ತರ ಇದ್ ಮಾಡ್ರಿ? ಇದೆಲ್ಲ ಅನ್ಪಾಲಿಶ್ಡ್ ಇದೆಲ್ಲ, ಕಂಪ್ಲೀಟ್ ಆಗಿ ಅನ್ಪಾಲಿಶ್ಡ್ ಆರ್ಗ್ಯಾನಿಕ್ ಇದೆಲ್ಲ ಕಂಪ್ಲೀಟ್. ಅದರಲ್ಲಿ ನೋಡಿ ರಾಜಮುಡಿ ರೈಸ್ ಅಲ್ಲಿ ಅವಲಕ್ಕಿ ಕೂಡ ಮಾಡಿದೀವಿ. ನಿಮ್ಗೆ ಅಕ್ಕಿಗೆ ರಿಪ್ಲೇಸ್ಮೆಂಟ್ ಅವಲಕ್ಕಿ ಏನಂತಂದ್ರೆ, ಏನೋ ಅವಲಕ್ಕಿ ಉಪ್ಪಿಟ್ಟು ಮಾಡ್ಬೇಕು, ಏನೋ ಒಂದು ಸ್ವೀಟ್ ಮಾಡ್ಬೇಕಂತಂದ್ರೆ ಬೆಳ್ತಕ್ಕಿ ಇದೆಲ್ಲ ಉಪಯೋಗಿಸ್ತಿದ್ರಲ್ಲ, ಅದ್ರ ಬದಲು ಈಗ ರಾಜಮುಡಿ ರೈಸ್ ಉಪಯೋಗಿಸ್ಬೋದು. ಇದು ಗ್ರೈನ್ಸ್, ಇದು ಮಿಲೆಟ್ ಅಂದ್ರೆ ಇದೆ ಮೊದಲನೇ ಸಿರಿಧಾನ್ಯಗಳು. ಅಂದ್ರೆ 9 ತರ ಸಿರಿಧಾನ್ಯಗಳು, ಅದ್ರಲ್ಲಿ 5 ತರ ಪಾಸಿಟಿವ್ ಮಿಲೆಟ್ಸ್ ಅಂದ್ರೆ ಪಾಸಿಟಿವ್ ಸಿರಿಧಾನ್ಯಗಳು 5 ತರ: ನವಣೆ, ಕೊರಲೆ, ಹಾರಕ, ಸಾಮೆ, ಊದಲು. ಈ 5 ಪಾಸಿಟಿವ್ ಮಿಲೆಟ್ಸ್ ಗಳು. ಅದರಲ್ಲಿ ಇಲ್ಲಿದೆ ನೋಡಿ, ಇದು ಕೊರಲೆ, ಇದು ಸಾಮೆ, ಇದು ಊದಲು, ಅಂಡ್ ಇದು ಹಾರಕ ಮತ್ತೆ ನವಣೆ. ಇದಿಷ್ಟು ಪಾಸಿಟಿವ್ ಮಿಲೆಟ್. ಇದು ಬಿಟ್ಟು ಸಜ್ಜೆ ಇದೆ, ಬರಗು ಇದೆ, ರಾಗಿ ಇದೆ. ರಾಗಿನೂ ಕೂಡ ಒಂದು ಮಿಲೆಟ್, ಅದಕ್ಕೆ ಫಿಂಗರ್ ಮಿಲೆಟ್ ಅಂತ ಹೇಳ್ತಾರೆ, ಬಟ್ ನ್ಯೂಟ್ರಲ್ ಮಿಲೆಟ್ ಅಂತ ಅದಕ್ಕೆ. ಇದು ಪಾಸಿಟಿವ್ ಮಿಲೆಟ್. ನಾವ್ ಏನೇ ಫುಡ್ಗಳು ತಯಾರು ಮಾಡೋದಾದ್ರೂ ಈ ಮಿಲೆಟ್ ಗಳಲ್ಲೇ ಮಾಡ್ತೀವಿ, 5 ತರ ಮಿಲೆಟ್ ಅಲ್ಲೇ ಮಾಡ್ತೀವಿ. ಬಟ್ ಆದ್ರೆ ಒಂದಕ್ಕೊಂದು ಮಿಕ್ಸ್ ಮಾಡಲ್ಲ ನಾವು, ಅದಕ್ಕೆ ಎಲ್ಲ ಕಂಪ್ಲೀಟ್ ಸಪ್ರೇಟೇ ಮಾಡ್ತೀವಿ. ಒಂದೊಂದರಲ್ಲಿ ಒಂದೊಂದು ಪದಾರ್ಥಗಳನ್ನ ಮಾಡೋ ತರ ಇದು ಮಾಡ್ತೀವಿ. ಇದು ಗ್ರೈನ್ಸ್ ಆಯ್ತು. ಗ್ರೈನ್ಸ್ ಆದ್ಮೇಲೆ ನೆಕ್ಸ್ಟ್ ಮಾಡಿದ್ರೆ ರವೆ ಆಗುತ್ತೆ. ಇದರಲ್ಲಿ ರವೆ ಮಾಡ್ಬೋದು. ಈ ಮನೆಯಲ್ಲಿ ಉಪ್ಪಿಟ್ಟಿಗೆ ನಾರ್ಮಲ್ ರವೆ ಉಪಯೋಗಿಸ್ತಾ ಇದ್ರು, ಅದು ಹನ್ನೆರಡು. ಅದಕ್ಕೆ ನೋಡಿ ಇಲ್ಲೆಲ್ಲ ರವೆ ಮಾಡಿಟ್ಟಿದೀವಿ. ನವಣೆ ರವೆ, ಕೊರಲೆ ರವೆ, ಹಾರಕ ರವೆ, ಇದೆಲ್ಲ ರವೆ ಮಾಡಿಟ್ಟಿದೀವಿ. ಆಮೇಲೆ ಪೌಡರ್ ಇದೆ. ನಿಮ್ಗೆ ರೊಟ್ಟಿಗೆ, ಚಪಾತಿಗೆ ಬೇಕು ಅಂತಂದ್ರೆ ಎಲ್ಲ ಕಂಪ್ಲೀಟ್ ಎಲ್ಲ ಪೌಡರ್ಸ್ ಗಳಿದೆ. ಆಕ್ಚುಲಿ ನಾವು ಅಂಗಡಿಗೆ ಹೋದಾಗ ಫ್ಲೇಕ್ಸ್ ಬರುತ್ತೆ, ಮಿಲ್ಕ್ ಹಾಕೊಂಡು ಕುಡಿಯೋ ಸೇಮ್ ಅದೇ ತರ ಇದೆ. ಮಿಲೆಟ್ ಇದು ಅವಲಕ್ಕಿ, ಇದು ಅವಲಕ್ಕಿ ಕೂಡ ಇದೆ. ಮಿಲೆಟ್ ಅಲ್ಲಿ ಅವಲಕ್ಕಿ ಕೂಡ ಇದೆ, ಮಿಲೆಟ್ ಅಲ್ಲಿ ಹಿಟ್ಟಿದೆ, ಮಿಲೆಟ್ ಅಲ್ಲಿ ರವೆ ಇದೆ. ಅಂಡ್ ಇದು ಮಿಲೆಟ್ ಎನರ್ಜಿ ಬೂಸ್ಟ್ ಅಂತ. ಆಕ್ಚುಲಿ ನಾವು ಮಿಲೆಟ್ ಮತ್ತೆ 49 ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಆಡ್ ಮಾಡಿ ಮಿಲೆಟ್ ಬೂಸ್ಟ್, ಇಮ್ಯುನಿಟಿ ಬೂಸ್ಟ್ ಅಂತ ಮಾಡಿದ್ವಿ. ಇದು ಡ್ರಿಂಕ್ ಆಕ್ಚುಲಿ. ನೀವು ಇಲ್ಲಿ ಕುಡಿಯೋಕ್ಕೂ ಕೂಡ ಸಿಗುತ್ತೆ ನಿಮ್ಗೆ. ಅಂಡ್ ಇದ್ರಲ್ಲಿ ಈಗ ಮನೆ, ಈಗ ನೀವು ಇಲ್ಲಿ ತಿಂದೋದ್ಮೇಲೆ ನಮ್ಗೆ ಇನ್ನು ಮಾಡಕ್ ಬರ್ತಾ ಇಲ್ಲ, ಮಿಲೆಟ್ ಇನ್ನು ಅಭ್ಯಾಸ ಇಲ್ಲ ಸ್ವಲ್ಪ, ಹೇಗ್ ಮಾಡೋದು ಅಂತ ಅಂದ್ರೆ ಸ್ವಲ್ಪ ಅವ್ರು ಸದ್ಯಕ್ಕೆ ಕಲ್ತ್ಕೊಳ್ಳೋ ತನಕ ನಮ್ಮ ಅರ್ಜೆಂಟ್ಗೆ ಅಂತ ಅಂದ್ರೆ ಈಗ ಇನ್ಸ್ಟಂಟ್ ಅಂತಾನು ರೆಡಿ ಮಾಡ್ಬಿಟ್ಟಿದೀವಿ. ಮಿಲೆಟ್ ಬಿಸಿಬೇಳೆ ಬಾತು, ಪೊಂಗಲ್ಲು, ಉಪ್ಪಿಟ್ಟು, ಜಾಗ್ರಿ ಬಾತು ಮತ್ತೆ ಕಿಚಡಿ ಇದೆಲ್ಲಾನು ಇನ್ಸ್ಟಂಟ್ ರೆಡಿ ಇದೆ. ಇದನ್ನ ಮನೇಲಿ ತಗೊಂಡು ಹೋಗ್ಬಿಟ್ಟು ಅವರು ಹಾಟ್ ವಾಟರ್ ಹಾಕಿ ಬಾಯ್ಲ್ ಮಾಡಿ ವಿಷಲ್ ಹೊಡಿಸಿದ್ರೆ, ಅಥವಾ ಪಾತ್ರೆನಲ್ಲಿ ಮಾಡಿದ್ರು ಓಕೆ. 1:5 ನೀರು ಅಂದ್ರೆ 1 ಕಪ್ ನಾವು ಈ ಮಿಲೆಟ್ಸ್ ಇನ್ಸ್ಟಂಟ್ ಅನ್ನು ಯೂಸ್ ಮಾಡಿದ್ರೆ 5 ಕಪ್ ಜಾಸ್ತಿ ನೀರ್ ಹಾಕ್ಬೇಕಾಗುತ್ತೆ. ಇದು ಚೆನ್ನಾಗಿ ಒದಗುತ್ತೆ. ಈ ಒಂದು ಪ್ಯಾಕೆಟ್ ಇರೋದಂತ ಒಂದು ಉಪ್ಪಿಟ್ಟದ ಮಿಕ್ಸ್ ಇದು 5 ಜನ ಹೊಟ್ಟೆ ತುಂಬಾ ತಿನ್ಬೋದು, ಅಷ್ಟು ಒದಗುತ್ತೆ. ಯಾಕೆಂತಂದ್ರೆ ನೋಡಿ, ಈಗ 200 ಗ್ರಾಮ್ ಇರುವಂತ ಇದಕ್ಕೆ ಹತ್ತತ್ರ ಅವ್ರು 1.5 ಲೀಟರ್ ಮೇಲೆ ಅಲ್ಲ ಜಾಸ್ತಿ, ಇನ್ನ ಜಾಸ್ತಿ ನೀರ್ ಹಾಕ್ಬೇಕು, 3 ಲೀಟರ್ ನೀರ್ ಅವಾಗ ಅದು ಒದಗುತ್ತೆ. ಅದು ಕೂಡ ಬೆನಿಫಿಟ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇನ್ನು ನಾವು ಮಿಲೆಟ್ ಅಲ್ಲೇ ರೊಟ್ಟಿ ಮಾಡಿದ್ದೀವಿ. ಮಿಲೆಟ್ ಅಲ್ಲಿ ರೆಡಿ ಇರೋದು. ಇದನ್ನೇನು ಇದೇನ್ ಮಾಡ್ಬೇಕಂತ ಇಲ್ಲ, ಡೈರೆಕ್ಟ್ ತಿನ್ಬೋದು ಇದನ್ನ. ಎಲ್ಲಾದ್ರೂ ಹೊರಗಡೆ ಹೋಗುವಾಗ ನಮ್ಗೆ ಏನು ಮಾಡ್ಕೊಳಕ್ ಆಗಲ್ಲ ಆ ತರ ಎಲ್ಲ ಸಿಚುವೇಶನ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಜರ್ನಿ ಟೈಮಲ್ಲೆಲ್ಲ ಸಖತ್ ಹೆಲ್ಪ್ ಆಗುತ್ತೆ ನೋಡಿ. ಮಿಲೆಟ್ ಅಲ್ಲಿ ಮಾಡಿರೋದು ಅಷ್ಟು ಸಾಫ್ಟ್ ಆಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ನಿಮ್ಗೇನು ನೆಂಚಕ್ಕೆ ಏನು ಬೇಕು ಅಂತಾನು ಏನಿಲ್ಲ, ಅಷ್ಟು ನೀಟ್ ಆಗಿರುತ್ತೆ ಸರ್. ಇದ್ರಲ್ಲಿ ನಿಪ್ಪಟ್ಟು ಕೂಡ ಮಾಡಿದೀವಿ. ಹೌದಾ? ಅಂಡ್ ಇನ್ನು ನಿಮ್ಗೆ ಎಲ್ಲ ಹೆಲ್ದಿ ಸೀಡ್ಸ್ ಗಳು ಸಿಗುತ್ತೆ ನಮ್ಮ ಹತ್ರ. ಆರ್ಗ್ಯಾನಿಕ್ ಹೆಲ್ದಿ ಡ್ರೈ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ ಆಗಿರ್ಬೋದು, ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ, ತುಳಸಿ ಬೀಜ, ಈ ತರ ಎಲ್ಲ ಒಂದಷ್ಟು ಹಲವಾರು, ಮತ್ತೆ ಅಗಸೆ ಬೀಜ, ಇವೆಲ್ಲ ಸಿಗುತ್ತೆ ಇಲ್ಲಿ ನೋಡಿ. ಇಲ್ಲಿ ನಮ್ಮಲ್ಲಿ ಆರ್ಗ್ಯಾನಿಕ್ ಎಲ್ಲಾ ತರ ಸೀಡ್ಸ್, ಡ್ರೈ ಸೀಡ್ಸ್ ಅಂದ್ರೆ ಈ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ, ಆಮೇಲೆ ತುಳಸಿ ಬೀಜ, ಅದಕ್ಕೆ ಬ್ಯಾಸಿಲ್ ಸೀಡ್ಸ್ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಅಗಸೆ ಬೀಜ, ಚಿಯಾ ಸೀಡ್ಸ್, ಈ ತರ ಎಲ್ಲ ತರ ಸೀಡ್ಸ್ ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ.
ಹೆಲ್ದಿ ಅಂತ ಅಂದ್ರೆ ಡ್ರೈ ಫ್ರೂಟ್ಸ್ ಗೊತ್ತಿರುತ್ತೆ, ಅದನ್ನು ಕೂಡ ಆರ್ಗ್ಯಾನಿಕ್ ಆಗಿರುವಂತಹ ಡ್ರೈ ಫ್ರೂಟ್ಸ್ ನಾವು ಇಲ್ಲಿ ಸೇಲ್ ಮಾಡ್ತಾ ಇದೀವಿ. ಇದರಲ್ಲಿ ನಿಮ್ಗೆ ಯಾವ್ದೇ ತರ ಕೆಮಿಕಲ್ ಆಗ್ಲಿ, ಸ್ಪ್ರೇ ಆಗ್ಲಿ, ಕಲರ್ ಆಗ್ಲಿ, ಮತ್ತೆ ಯಾವ್ದೇ ತರ ಆಡೆಡ್ ಇರಲ್ಲ ಇದು. ಈಗ ಕೆಲವು ಕಡೆ ಎಲ್ಲ ಕಡೆ ತುಂಬಾ ಆಪ್ಷನ್ಸ್ ಇರುತ್ತೆ, ಚಾಯ್ಸ್ ಇರುತ್ತೆ. ಗೋಡಂಬಿ ಅಂದ ತಕ್ಷಣ ಗೋಡಂಬಿನಲ್ಲಿ ತುಂಬಾ ಚಾಯ್ಸ್ ಗಳಿರುತ್ತೆ, 4-5 ತರ. ನಮ್ಮಲ್ಲಿ ಆತರ ನೋ ಚಾಯ್ಸಸ್, ಓನ್ಲಿ ಒನ್. ನಮ್ಗೆ ಏನು ಹೆಲ್ತ್ ಗೆ ಏನು ಒಳ್ಳೇದು, ಯಾವ್ದು ಒಳ್ಳೇದಿದೆ ಅದು ಒಂದೇ ಒಂದು ಕ್ವಾಲಿಟಿ ಮಾತ್ರ, ಒನ್ ಕ್ವಾಲಿಟಿ ಒನ್ ಪ್ರೈಸ್ ಮಾತ್ರನೇ ನಾವಿಲ್ಲಿ ಮಾಡ್ತಾ ಇದೀವಿ ಕಂಪ್ಲೀಟ್ ಆಗಿ. ಅಂಡ್ ಅದು ಕೂಡ ಇದೆ. ಇನ್ನು ನಮ್ಮಲ್ಲಿ ಈ ಕಡೆ ಇನ್ನು ಹೆಲ್ದಿ ಸ್ನಾಕ್ಸ್, ಮಿಲೆಟ್ ಅಂದ ತಕ್ಷಣನೇ ಅದರಲ್ಲಿ ಮಿಲೆಟ್ ಅಲ್ಲಿ ಎಲ್ಲ ಆಯ್ತು, ಓಕೆ ಮಾಡ್ಕೊಂಡು ತಿನ್ನೋದು. ಓಕೆ, ಅದಂಗೆ ಸ್ನಾಕ್ಸ್ ಅಂದ್ರೆ ಈಗ ಬೇಕರಿಗಳಲ್ಲೆಲ್ಲ ತಗೋತೀವಿ, ಕಡಲೆ ಹಿಟ್ಟಲ್ಲಿ ಮಾಡಿರುವಂತದ್ದು ಮತ್ತೆ ರಿಫೈಂಡ್ ಆಯಿಲ್ ಅಲ್ಲಿ ಮಾಡಿರುವಂತದ್ದೆಲ್ಲ ಯೂಸ್ ಮಾಡ್ತೀವಲ್ಲ, ಅದು ಯಾವ್ದಿಲ್ಲ. ಆ ಕಾನ್ಸೆಪ್ಟ್ ನಾವು ಆಂಟಿ ಆಗಿ ಬೆಣ್ಣೆ ಮುರುಕು, ಮಿಲೆಟ್ ಬೆಣ್ಣೆ ಮುರುಕು ಇದು ಮಿಲೆಟ್ ರಿಬ್ಬನ್ ಪಕೋಡ ಅಂಡ್ ಮಿಲೆಟ್ ಘೀ ಮುರುಕು, ಇದೆಲ್ಲ ಹೆಲ್ದಿ ಸ್ನಾಕ್ಸ್ ನಿಮ್ಗೆ ಕಂಪ್ಲೀಟ್ ಆಗಿ. ರೆಡ್ ರೈಸ್ ನೀವೆಲ್ಲ ನೋಡಿದ್ರಲ್ಲ, ರೆಡ್ ರೈಸ್ ಅಲ್ಲಿ ಮಾಡಿರುವಂತ ಅವಲಕ್ಕಿನ ಒಗ್ಗರಣೆ, ಅಂದ್ರೆ ಇದಕ್ಕೆ ಚೂಡ ಅಂತ ಹೇಳ್ತಾರೆ. ಇದು ಸುಮಾರು ಗೊತ್ತಿರುತ್ತೆ ಇವಾಗ ಎಲ್ರಿಗೂ, ಒಗ್ಗರಣೆ ಇದು ರಾಜ್ಮುಡಿ ರೈಸ್ ಅಲ್ಲಿ ನೋಡಿದ್ರಲ್ಲ, ಈ ರಾಜ್ಮುಡಿ ರೈಸ್ ಅಲ್ಲಿ ಮಾಡಿರುವಂತ ಅವಲಕ್ಕಿ ಇದು ಕೋಡೋ ಮಿಲೆಟ್ ಅಂದ್ರೆ ಹಾರ್ಕದಲ್ಲಿ ಮಾಡಿರುವಂತ ಅವಲಕ್ಕಿ ಇದು. ಇನ್ನು ಅದೇ ತರ ಬೇಕಾದಷ್ಟು ನಮ್ಮಲ್ಲಿ ಸಜ್ಜೆ ಇದೆ, ಆಮೇಲೆ ಜೋಳದ್ದಿದೆ, ಈ ತರ ಎಲ್ಲ ಮಾಡ್ತಾ ಇರ್ತೀವಿ. ಅಂಡ್ ಇದು ಬಂದು ನಿಮ್ಗೆ ಇದು ಬಾದಾಮಿ ಎಣ್ಣೆ, ಬಾದಾಮಿ ಮೇಲೆ ಸ್ಕಿನ್ ತುಂಬಾ ಒಳ್ಳೇದು ಅಂತ. ಬಾದಾಮಿ ಎಣ್ಣೆ ತುಂಬಾ ರೇರ್ ಇದೆ, ಎಲ್ಲ ಕಡೆ ಸಿಗಲ್ಲ ಬಾದಾಮಿ ಎಣ್ಣೆ, ನಮ್ಮಲ್ಲೂ ಪ್ರೊಡಕ್ಷನ್ ಬಹಳ ಕಡಿಮೆ. ಅಂಡ್ ಇದು ಬಂದು ಮಿಲೆಟ್ ಬಾದಾಮ್ ಪೌಡರ್, ಮಿಲೆಟ್ ಬಾದಾಮ್ ಅಂದ್ರೆ ಇದು ಬಂದು ನೋಡಿ, ಇದು ಸ್ಮೆಲ್ ಗಮನ. ಮಿಲೆಟ್ ಬಾದಾಮ್ ಮಿಲ್ಕ್, ಜಾಗ್ರಿ, ಮಿಲೆಟ್ ಅಂಡ್ ಬಾದಾಮ್ ಎಲ್ಲಾನು ಮಿಕ್ಸ್ ಮಾಡಿದ್ವಿ. ಇದನ್ನ ಗೆಸ್ಟ್ ಎಲ್ಲ ಬಂದ್ರೆ ಬಾದಾಮ್ ಹಾಲ್ ಮಾಡ್ತಾರಲ್ಲ, ಅದೇ ತರದಲ್ಲಿ ಮಿಲೆಟ್ ಬಾದಾಮ್ ಮಿಲ್ಕ್ ತುಂಬಾ ಹೆಲ್ದಿ. ಅಂಡ್ ಕಷಾಯ ಕೂಡ ಇದೆ. ಈಗೆಲ್ಲ ಈ ಸೀಸನ್ ಗೊತ್ತು ನಿಮ್ಗೆಲ್ಲ ಹೆಂಗಿರೋದು, ಇದು ನೆಗ್ಗಿನ ಮುಳ್ಳು, ಇದೆಲ್ಲ ಒಂದಷ್ಟು ಸ್ಮೆಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅಷ್ಟು ಘಾಟಿರುತ್ತೆ. ವೀಕ್ಲಿ ಟ್ವೈಸ್, ವೀಕ್ಲಿ ಒಂದು 2 ಸರಿ ಇದನ್ನ ಕುಡಿದ್ರು ಹೆಲ್ದಿ ಆಗಿರ್ತಾರೆ. ಯಾವ್ದೇ ತರ ಬೇರೆ ತರ ಯಾವ ಕಾಯಿಲೆ ಏನು ಬರಲ್ಲ. ಆಕ್ಚುಲಿ ಈ ಸಣ್ಣ ಪುಟ್ಟ ಶೀತ, ಜ್ವರ ಇವುಗಳಿಗೆಲ್ಲ ಹಾಸ್ಪಿಟಲ್ ಬೇಕಾಗಿಲ್ಲ. ಇದು 1-2 ಸರಿ ಮಾಡಿ ಕುಡಿಯೋದ್ರಿಂದ ಅವ್ರಿಗೆ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಬಹಳ ಕ್ಲಿಯರ್ ಆಗುತ್ತೆ ಆಕ್ಚುಲಿ. ಅಂಡ್ ಇನ್ನು ನಮ್ಮ ತೋಟದ ಟೀ ಪೌಡರ್, ಕಾಫಿ ಪೌಡರ್ ಇದೆಲ್ಲ ನಾವು ಚಿಕ್ಕಮಂಗ್ಳೂರು ಬೇಸಿಕ್ ಇರೋದ್ರಿಂದ ನಮ್ಮ ಚಿಕ್ಕಮಂಗ್ಳೂರು ತೋಟದ ಕಾಫಿ ಪೌಡರ್, ಟೀ ಪೌಡರ್ ಎಲ್ಲ ಅದರಲ್ಲಿ ಟೀ ಪೌಡರ್ ಅಂದ್ರೆ ಹೇಗಿರುತ್ತೆ ಅಂತ. ಇದರಲ್ಲಿ ಯಾವ್ದೇ ತರ ಕೆಮಿಕಲ್ ಮಿಕ್ಸ್ ಇರಲ್ಲ, ಅಡಿಕ್ಷನ್ ಕೆಮಿಕಲ್ ಇಲ್ಲ, ಕಲರ್ ಇಲ್ಲ, ಟೇಸ್ಟ್ ಹಾಕಿಲ್ಲ, ಇದು ಏನು ಇಲ್ಲ. ಕಂಪ್ಲೀಟ್ ಪ್ಯೂರ್ ಒರಿಜಿನಲ್ ಟೀ ಪೌಡರ್ ಅಂದ್ರೆ ಒರಿಜಿನಲ್ ಕಾಫಿ ಪೌಡರ್, ಅರೇಬಿಕಾ ಕಾಫಿ. ನಮ್ದು ಬಂದು ಕಾಫಿ ಬಂದು ಅರೇಬಿಕಾ. ಎಲ್ಲ ಕಡೆ ಅರೇಬಿಕಾ ಕೊಡಲ್ಲ, ಏನಕ್ಕೆ ಅಂತಂದ್ರೆ ಅದೆಲ್ಲ ರೋಬಸ್ಟ್ ಅದು ಇದನ್ನೇ ಕೊಡ್ತಾರೆ. ಅರೇಬಿಕಾ ಎಕ್ಸ್ಪೋರ್ಟ್ ಆಗುತ್ತೆ ಆಕ್ಚುಲಿ ಜಾಸ್ತಿ. ನಾವು ಅರೇಬಿಕಾ ಕಾಫಿನೇ ಸೇಲ್ ಮಾಡ್ತೀವಿ, ನಮ್ದೇ ಆಗಿರೋದು. ಅಂಡ್ ನಾನು ನಿಮ್ಗೆ ಸ್ನಾಕ್ಸ್ ಅಲ್ಲಿ ಹೇಳಿದೆ, ಇದು ಕೂಡ ಅಷ್ಟೇ, ಹುರುಳಿನ ಅವಲಕ್ಕಿ ಮಾಡಿ, ಆಮೇಲೆ ನಿಮ್ಗೆ ಅಲ್ಲಿ ತೋರಿಸಿದ್ನಲ್ಲ ಡ್ರೈ ಫ್ರೂಟ್ಸ್ ಮತ್ತೆ ಹೆಲ್ದಿ ಸೀಡ್ಸ್, ಅವುಗಳನ್ನ ಆಡ್ ಮಾಡಿ 10 ಗ್ರಾಮ್ ಚಟ್ಪಟ ಅಂತ ಮಾಡ್ತೀವಿ. ಸ್ನಾಕ್ಸ್, ಹೆಲ್ದಿ ಸ್ನಾಕ್ಸ್ ಇದೆಲ್ಲ. ಇದ್ರಲ್ಲಿ ಯಾವ್ದೇ ತರ ಈಗ ನಾನು ತೋರಿಸಿದ ಇಷ್ಟರಲ್ಲೂ ಈ ಅವಲಕ್ಕಿಗಳಲ್ಲಾಗ್ಬೋದು, ಇದೆಲ್ಲ ಒಂದು ಡ್ರಾಪ್ ಆಯಿಲ್ ಇರಲ್ಲ ನಿಮ್ಗೆ, ಡ್ರೈ. ಇದೆಲ್ಲ ಸ್ಟೋನ್ ಫ್ರೈ ಅಲ್ಲಿ ಮಾಡೋದು, ಕಲ್ಲಲ್ಲಿ ಉರಿಯುವಂತ ಇದೆಲ್ಲ ಸ್ನಾಕ್ಸ್ಗಳು. ಅಂಡ್ ಇದ್ರಲ್ಲಿ ನಿಮ್ಗೆ ಸ್ಪೆಷಲ್ ಅಂತಂದ್ರೆ ಇಲ್ಲಿ ನೋಡಿ, ಮಿಲೆಟ್ ಲಾಡು. ಈಗ ಸ್ವೀಟ್ ತಿನ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಅದು ಕಡಲೆ ಹಿಟ್ಟದಾಗಿರುತ್ತದೆ, ರವೆದಾಗಿರ್ತದೆ, ಮತ್ತೆ ಮೈದಾದಾಗಿರ್ತದೆ, ಗೋಧಿ, ಅದು ಸಕ್ಕರೆ ಹಾಕಿರ್ತಾರೆ. ಇದೆಲ್ಲ ನೋಡಿ ಹೆಲ್ದಿ, ರಾಗಿ, ಸಜ್ಜೆ, ನವಣೆ ಇವುಗಳಲ್ಲಿ ಮಾಡಿರುವಂತ ಬೆಲ್ಲ ಮತ್ತೆ ಜೇನ್ ಹಾಕಿ ಮಾಡಿರುವಂತ ಸ್ಪೆಷಲಿ ಮಿಲೆಟ್ ಕಜ್ಜಾಯ. ಕಜ್ಜಾಯ ಯಾರಿಗೂ ಇಷ್ಟ ಇರಲ್ಲ, ಎಲ್ರಿಗೂ ಆಲ್ಮೋಸ್ಟ್ ಕಜ್ಜಾಯ ಇಷ್ಟ ಇದ್ದೇ ಇರುತ್ತೆ. ಮಿಲೆಟ್ ಅಲ್ಲಿ ಮಾಡಿರುವಂತ ಕಜ್ಜಾಯ. ಯೂಶಲಿ ನಾವುಗಳೆಲ್ಲ ಔಟ್ ಸೈಡ್ ತಿನ್ನೋ ಕಜ್ಜಾಯಗಳೇ ಬೇರೆ ಇದೆ, ಬೇರೆ. ಹೌದು, ಇದು ಮಿಲೆಟ್ ಕಜ್ಜಾಯ. ನಮ್ಮಲ್ಲಿ ಎಲ್ಲಾ ತರ ಉಪ್ಪಿನಕಾಯಿಗಳು ಸಿಗುತ್ತೆ ನಿಮ್ಗೆ. ಮಾವಿನಕಾಯಿ ಆಗಿರ್ಬೋದು, ಮಾವಿನಕಾಯಿ, ನಿಂಬೆಕಾಯಿ, ನೆರಳಿಕಾಯಿ, ನಲ್ಲಿಕಾಯಿ, ಇದಿಷ್ಟು ಅಲ್ದೇನೆ ಸೊರಬ, ಸಾಗರ, ಶಿವಮೊಗ್ಗ, ಶೃಂಗೇರಿ, ಮಲೆನಾಡು ಕಡೆ ಸಿಗುವಂತ ಅಪ್ಪೆ ಮಿಡಿ ಉಪ್ಪಿನಕಾಯಿ, ಅಮಟೆಕಾಯಿ ಉಪ್ಪಿನಕಾಯಿ, ಇದಿಷ್ಟು ಸಿಗುತ್ತೆ. ಟ್ರೆಡಿಷನ್ ಏನು ಉಪ್ಪಿನಕಾಯಿ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ ಅಂತದ್ ಮಾತ್ರ ಸಿಗುತ್ತೆ. ಎಲ್ಲ ನಮ್ಮಲ್ಲಿ ಬೇರೆ ಕ್ಯಾರೆಟ್, ಗಿರೆಟ್, ಬೀಟ್ರೂಟ್ ಆ ತರದ್ದು ಯಾವ್ದು ಇರಲ್ಲ. ಇದೇ ಟ್ರೆಡಿಷನ್ ಆಕ್ಚುಲಿ. ಇದು ಸಾಂಪ್ರದಾಯಿಕವಾಗಿ ಅವಾಗ ಮಾಡ್ತಾ ಇದ್ದಿದ್ದು ಇದೇನೆ, ಉಪ್ಪಿನಕಾಯಿಗಳು ಅದೇ ಸಿಗುತ್ತೆ. ಇನ್ನು ನಮ್ಮ ತೋಟದ ಇದೆ ಆಕ್ಚುಲಿ ಬಸಳೆ ಸೊಪ್ಪು. ಇದು ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಇರುವಂತ ಬಸಳೆ ಸೊಪ್ಪು. ಬಸಳೆ ಸೊಪ್ಪು ಬಹಳ ಹೆಲ್ದಿ ಆಕ್ಚುಲಿ, ಅದನ್ನು ಕೂಡ ನಾವು ಕೊಡ್ತೀವಿ. ಹಪ್ಪಳ ಕೂಡ ಟ್ರೆಡಿಷನ್ ಹಪ್ಪಳಗಳು ನಮ್ಮಲ್ಲಿ ಕಂಪ್ಲೀಟ್ ಆಗಿ ಹಲಸಿನ ಹಣ್ಣಲ್ಲಿ ಮಾಡಿರುವಂತ
ಹಲಸಿನಕಾಯಲ್ಲಿ ಮಾಡಿರುವಂತ ಹಪ್ಪಳ. ಇದು ಪ್ಲೈನ್ ಇದು ಅದರಲ್ಲೇ ಮಸಾಲ ಬೇಕು ಅಂತಂದ್ರೆ ಇದು ಮಸಾಲ ಹಪ್ಪಳ ಇರುತ್ತೆ. ಮಸಾಲ ಹಪ್ಪಳ ಇದು ಪ್ಲೇನ್ ಹಪ್ಪಳ. ಇದು ಪ್ಲೈನ್ ಹಪ್ಪಳ, ಇದು ಮಸಾಲ ಹಲಸಿನ ಹಪ್ಪಳ. ಅಂಡ್ ಇದು ಬಂದು ಹುರುಳಿ ಹಪ್ಪಳ. ಹುರುಳಿ ಹಪ್ಪಳ ಸರ್. ಹುರುಳಿ ಹಪ್ಪಳ. ಓಕೆ. ರೈಸ್ ಪಾಪಡ್. ಇನ್ನು ನಾಟಿ ಅಕ್ಕಿ ಹಪ್ಪಳ ಇದೆ. ಇದು ನಾಟಿ ಅಕ್ಕಿ ಹಪ್ಪಳ. ಇದಿಷ್ಟು ವೆರೈಟಿ ಹಪ್ಪಳಗಳು ಸಿಗುತ್ತೆ. ಅಂಡ್ ನಿಮಗೆ ಇನ್ನು ಸೋಪ್ಸ್ ಕೂಡ ಇದೆ. ಡೆಫಿನೆಟ್ಲಿ ಇದೆಲ್ಲ ಹ್ಯಾಂಡ್ ಮೇಡ್, ಕಂಪ್ಲೀಟ್ ಹ್ಯಾಂಡ್ ಮೇಡ್, ಕೆಮಿಕಲ್ ಇಲ್ಲದೆ ಇರೋಂಥ ಸೋಪ್ಸ್ ಇದೆಲ್ಲ. ಇದರಲ್ಲಿ ಎಲ್ಲಾ ತರ ಫ್ರಾಗ್ರೆನ್ಸ್ ಇದೆ. ಇದರಲ್ಲಿ ಎಲ್ಲಾ ತರ ಕಂಪ್ಲೀಟ್ ಆಗಿ ನಾವು ಒರಿಜಿನಲ್ ಫ್ರಾಗ್ರೆನ್ಸ್, ಆಲಿವ್, ಜಿಂಜರ್, ಟೊಮ್ಯಾಟೊ, ಈ ತರದಲ್ಲೆಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೇನಿರುತ್ತೆ, ಹೇಗೆ ಮಾಡ್ತೀವಿ, ಏನ್ ಬೆನಿಫಿಟ್ಸ್ ಇದೆ ಅದೆಲ್ಲ ಪ್ರತಿಯೊಂದು ಕಂಪ್ಲೀಟ್ ಆಗಿ ಇದರಲ್ಲಿ ಹಾಕಿರ್ತೀವಿ. ಇಲ್ಲಿ ನೋಡಿ ಎಲ್ಲಾ ತರ ಸೋಪ್ಸ್ ನಿಮಗೆ. ಇದು ಹೆಲ್ತ್, ಸ್ಕಿನ್ನಿಗೆ ಬಹಳ ಒಳ್ಳೇದು. ಇದು ತಲೆಗೂ ಬೇಕಾದ್ರೆ ಹಚ್ಕೋಬಹುದು, ಸ್ಕಿನ್ನಿಗೆ, ಮಕ್ಳಿಗೆ ಇನ್ನೂ ಒಳ್ಳೇದು. ಈಗ ಬೇಬಿ ಕೇರ್ ಅದು ಇದು ಅಂತ ಅನ್ಕೊಂಡು ಅದು ಕೆಮಿಕಲ್ ಅಲ್ಲಿ ಹೋಗ್ತಾರೆ. ಸೊ ಹಂಗಾಗಿ ಅದಕ್ಕೆ ನಾನ್ ಕೆಮಿಕಲ್ ಅಲ್ಲಿ ಇರುವಂತ ಕಂಪ್ಲೀಟ್ ಆರ್ಗ್ಯಾನಿಕ್ ಸೋಪ್ ಅಂತ ಅನ್ಕೋಬಹುದು. ಬೇಕಾದಷ್ಟು ಫ್ಲೇವರ್ಸ್ ಇದೆ. ಇದು ಒಂದು ಸೋಪ್ ತಯಾರಾಗಬೇಕಂದ್ರೆ 6 ವಾರ ಬೇಕೇ ಬೇಕು. ಈಗ ನಾವು ಒಂದು 100 ಸೋಪ್ ಮಾಡ್ತೀವಿ ಅಂದ್ರೆ 6 ವೀಕ್ಸ್ ಇರ್ಬೇಕು ನಮ್ಗೆ. 6 ವೀಕ್ಸ್ ಬೇಕಾಗುತ್ತೆ. ಒಂದು ಯಾವುದೇ ತರ ಕೆಮಿಕಲ್ ಇಲ್ಲ, ಇಲ್ಲ, ಹಂಗಾಗಿ ಅದು ಅಷ್ಟು ಬೇಕಾಗುತ್ತೆ. ಹೆಲ್ದಿ ಸೋಪ್ಸ್ ಅಂತ ಕೂಡ ಹೇಳ್ಬೋದು. ಮಿಲೆಟ್ ದೋಸೆ, ಇಡ್ಲಿ ಇಲ್ಲಿ ತಿಂದು ಹೋಗ್ಬಿಟ್ರೆ ಮತ್ತೆ ಮನೇಲಿ ಹೆಂಗ್ ಮಾಡ್ಕೊಳ್ಳೋದು ಅಂತಂದ್ರೆ ಮಿಲೆಟ್ ಅಲ್ಲೇ ನೋಡಿ ಬ್ಯಾಟರ್ ಕೂಡ ಮಾಡಿದ್ವಿ. ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು, ಇದ್ರಲ್ಲಿ ದೋಸೆ ಇಡ್ಲಿ ಎರಡೂ ಮಾಡ್ಕೋಬಹುದು. 1 kg ಇರುತ್ತೆ. ಇದು 199 rupees ಆಗುತ್ತೆ. ಇದ್ರಲ್ಲಿ ಒಂದು 25 ದೋಸೆ, ಒಂದು 20 ಇಡ್ಲಿ ಈ ತರ ಆಗುತ್ತೆ ಸರ್. ಇನ್ನು ಅದೇ ತರ ಪೌಡರ್ ಕೂಡ ಇದೆ ನಮ್ಮಲ್ಲಿ. ಅಕಸ್ಮಾತ್ ಇದು ಬ್ಯಾಟರಿ ಇಡಕ್ ಆಗಲ್ಲ, ಇದು ಸೆಲ್ಫ್ ಲೈಫ್ ಎಲ್ಲ 10 ದಿನ ಇರುತ್ತೆ, ಫ್ರಿಜ್ ಅಲ್ಲಿ ಇಡಬೇಕಾಗುತ್ತೆ. ಮತ್ತೆ ಇನ್ನು ನಮ್ಗೆ ದೋಸೆ ಇದು ಇಡ್ಲಿದು ಪೌಡರ್ ಬೇಕಂತಂದ್ರೆ ಅದು ಪೌಡರ್ ತಗೊಂಡು ಹೋಗ್ಬೋದು. ಮನೆಯಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ನೈಟ್ ಅಲ್ಲಿ ನೆನೆಸಿ ಬೆಳಗ್ಗೆ ಫರ್ಮೆಂಟ್ ಆಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕೊಂಡು ಅವ್ರು ದೋಸೆ ಇಡ್ಲಿ ಕೂಡ ಹಾಕೊಬಹುದು. ಆ ವ್ಯವಸ್ಥೆ ಕೂಡ ಮಾಡಿದ್ವಿ. ಆಲ್ಮೋಸ್ಟ್ ಕಂಪ್ಲೀಟ್ ಒಂದು ಪ್ಯಾಕೇಜ್ ನಿಮ್ಗೆ ಇಲ್ಲಿ ಬಂದ್ರೆ ಫುಡ್ ತಿನ್ನೋದ್ರಿಂದ ಹಿಡಿದು ಇಲ್ಲಿ ಮನೆಗೆ ತಗೊಂಡು ಹೋಗೋದ್ರಿಂದ ಹಿಡಿದು ಎಲ್ಲ ಪ್ರತಿಯೊಂದು ಒಂದು ಪ್ಯಾಕೇಜ್ ಪ್ಯಾಕೇಜ್ ಮಾಡಿಟ್ಟಿದ್ವಿ ಸರ್. ಇದು ಗ್ರೌಂಡ್ ನಟ್ ಆಯಿಲ್ ಸರ್. ಇದು ಗಾಣದ ಕಡಲೆಕಾಯಿ ಎಣ್ಣೆ. ಆಕ್ಚುಲಿ ಡಬಲ್ ಫಿಲ್ಟರ್ಡ್ ಆಯಿಲ್. ಡಬಲ್ ಫಿಲ್ಟರ್ಡ್, ಸಿಂಗಲ್ ಫಿಲ್ಟರ್ಡ್ ಏನ್ ವ್ಯತ್ಯಾಸ ಅಂತಂದ್ರೆ ಡಬಲ್ ಫಿಲ್ಟರ್ಡ್ ಇದ್ರೆ ಬೇಗ ಕೆಡಲ್ಲ ಎಣ್ಣೆ. ಅಂದ್ರೆ 3 ತಿಂಗಳು ಸೆಲ್ಫ್ ಲೈಫ್ ಇರುತ್ತೆ ಎಲ್ಲದಕ್ಕೂ. ಇದು 8 ತಿಂಗಳ ಗಂಟೆ ಸೆಲ್ಫ್ ಲೈಫ್ ಬರುತ್ತೆ. ಅಂಡ್ ಈ ನೊರೆಗಳೆಲ್ಲ ಬರಲ್ಲ ಜಾಸ್ತಿ ಡಬಲ್ ಫಿಲ್ಟರ್ಡ್ ಇದ್ರೆ. ಮತ್ತೆ ಥ್ರೋಟ್ ಇನ್ಫೆಕ್ಷನ್ ಆಗಲ್ಲ. ಇವೆಲ್ಲ ಇರುತ್ತೆ ಆಕ್ಚುಲಿ ಸರ್. ಅದೇ ತರ ನಮ್ಮಲ್ಲಿ ಎಲ್ಲ ಡಬಲ್ ಫಿಲ್ಟರ್ಡ್ ಎಣ್ಣೆಗಳೇ. ಇದು ನೋಡಿ, ಇದು ಕೊಬ್ಬರಿ ಎಣ್ಣೆ, ಶುದ್ಧ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ ಇದೆ. ಇನ್ನು ಬಾಟ್ಲಿಂದ ಆಚೆ ತೆಗೆದ್ಮೇಲೆ ಇನ್ನ ನಿಮಗೆ ತಿಳಿಯಾಗಿರುತ್ತೆ. ನೀವು ಇಲ್ಲಿ ತಿಂದಂತ ಪ್ರತಿಯೊಂದು ಪದಾರ್ಥ, ನಾವು ಇಲ್ಲಿ ಉಪಯೋಗಿಸಂತ ಪ್ರತಿಯೊಂದು ಪದಾರ್ಥ, ತಿಂಡಿ ಮಾಡೋದೆಲ್ಲ ಕಂಪ್ಲೀಟ್ ಆಗಿ ಕೊಬ್ಬರಿ ಎಣ್ಣೆನೇ ಆಗಿರುತ್ತೆ. ಇದೆಲ್ಲ ಗಾಡ್ ಗಿಫ್ಟ್, ನೇಚರ್ ಇಂದ ಬರುವಂತ ಎಣ್ಣೆ. ಇದು ಪರಿಶುದ್ಧವಾಗಿರುವಂತದ್ದು. ಅದೇ ತರ ನಮ್ಮಲ್ಲಿ ಸಾಸಿವೆ ಎಣ್ಣೆ ಕೂಡ ಸಿಗುತ್ತೆ. ಇಲ್ಲಿ ಸಾಸಿವೆ ಎಣ್ಣೆ ಇದೆ, ಸೂರ್ಯಕಾಂತಿ ಎಣ್ಣೆ ಇದೆ, ಶುದ್ಧ ಸೂರ್ಯಕಾಂತಿ ಎಣ್ಣೆ ಸಿಗುತ್ತೆ. ಸ್ಯಾಫ್ ಫ್ಲವರ್ ಅಂತ ಹೇಳ್ತಾರೆ. ಸ್ಯಾಫ್, ನಾಟ್ ಸನ್ ಫ್ಲವರ್, ಸ್ಯಾಫ್ ಫ್ಲವರ್ ಅಂದ್ರೆ ಕುಸುಬಿ ಎಣ್ಣೆ. ಕುಸುಬಿ ಎಣ್ಣೆ ಹಾಟ್ ಬ್ಲಾಕೇಜಸ್ ಗಳನ್ನೆಲ್ಲ ಕ್ಲಿಯರ್ ಮಾಡೋ ಕೆಪಾಸಿಟಿ ಇರೋದು ಕುಸುಬಿ ಎಣ್ಣೆಗೆ ಸರ್. ಇದ್ರ ಉತ್ತರ ಕರ್ನಾಟಕದಲ್ಲೇ ಜಾಸ್ತಿ. ಈ ಗಾಣ ಕೂಡ ನಮ್ಮಲ್ಲಿಲ್ಲ. ಈ ಗಾಣ ಇರೋದು ಉತ್ತರ ಕರ್ನಾಟಕದಲ್ಲಿ. ಅವರು ಮನೆತನನೇ ಸುಮಾರು ಒಂದು 100 ವರ್ಷದಿಂದ ಈ ಎಣ್ಣೆ ಮಾಡ್ಕೊಂಡೇ ಬಂದಿರೋದು. ಇವತ್ತಿಗೂ ಇದನ್ನೇ ಮಾಡ್ತಾ ಇದಾರೆ ಸರ್. ಅಲ್ಲಿಂದನೇ ನಾವು ಪ್ರೊಕ್ಯೂರ್ ಮಾಡ್ತೀವಿ. ಕುಸುಬಿ ಎಣ್ಣೆ ಸರ್, ಇದು ಉತ್ತರ ಕರ್ನಾಟಕದ ಕುಸುಬಿ ಎಣ್ಣೆ. ಆಮೇಲೆ ಇನ್ನು ಇದು ಎಳ್ಳೆಣ್ಣೆ. ಎಳ್ಳೆಣ್ಣೆ ಎಷ್ಟು ಉಪಯೋಗ ಅಂತ ನಿಮ್ಗೆಲ್ಲ ಗೊತ್ತು. ಬಾಡಿ ಪೈನ್ ಇದ್ರೆ, ಮೂಳೆಗಳ ಸವತ ಇದ್ರೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಇದು ಎಳ್ಳೆಣ್ಣೆ ಸರ್. ಆಕ್ಚುಲಿ ಎಳ್ಳೆಣ್ಣೆನೂ ಇದೆ. ಮತ್ತೆ ಹರಳೆಣ್ಣೆ, ಇದು ಮನೆಯಲ್ಲಿ ಬೇಳೆ ಬೇಯಿಸೋಕ್ಕೂ ಬೇಗ ಬೇಯಲಿ ಅಂತಾನು ಹಾಕ್ತಾರೆ. ಹೊಟ್ಟೆಗೂ ತಗೋತಾರೆ, ಹೊಟ್ಟೆ ಕ್ಲೀನ್ ಆಗ್ಲಿ ಅಂತ. ತಲೆ ತಂಪಾಗಿರ್ಬೇಕು, ಹೇರ್ ತಿಕ್ ಆಗಿರ್ಬೇಕು, ಡ್ಯಾಂಡ್ರಫ್ ಬರಬಾರ್ದು ಅಂತಾನು ಉಪಯೋಗಿಸ್ತಾರೆ. ಎಲ್ಲಾ ತರ ತುಂಬಾ ಬೆನಿಫಿಟ್ ಇರೋದು ಬೇಯಿಸಿರೋಂತ ಇದು ಹರಳೆಣ್ಣೆ ಸರ್. ಇದು ಆಕ್ಚುಲಿ ಹುಚ್ಚೆಳ್ಳೆಣ್ಣೆ. ಇದು ತುಪ್ಪದ ಸಮಾನ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ತುಪ್ಪದ ತರ ಇದು. ಹಿರಿಯರಿಗೆಲ್ಲ ತುಂಬಾ ಜನಕ್ಕೆ, ಎಷ್ಟೋ ಜನಕ್ಕೆ ಗೊತ್ತು ಇದ್ರ ಬಗ್ಗೆ ಎಲ್ಲ. ಹುಚ್ಚೆಳ್ಳೆಣ್ಣೆ ಏನು ಉಪಯೋಗ ಅಂತ. ಇದು ಅಷ್ಟೇ, ಅನ್ನಕ್ಕೆ ತುಪ್ಪ ತರನೇ ಹಾಕೊಂಡು ತಿಂತಾರೆ. ಇದು ಮೂಳೆ ಸವತ, ಮಂಡಿ ನೋವು, ಇದಕ್ಕೆಲ್ಲ ತುಂಬಾ ಉಪಯೋಗ ಆಗುತ್ತೆ ಸರ್ ಹುಚ್ಚೆಳ್ಳೆಣ್ಣೆ. ಆಮೇಲೆ ಹೇರ್ ಆಯಿಲ್. ಇದು ನೋಡಿ, ಇದೊಂದು ಜನಗಳು ನಮ್ಮಲ್ಲಿ ಫೇಮಸ್ ಮಾಡಿರುವಂತ ಹೇರ್ ಆಯಿಲ್ ಇದೆ ಆಕ್ಚುಲಿ. ಈ ಹೇರ್ ಆಯಿಲ್ ನಾವು ಫಸ್ಟ್ ಸುಮಾರು ಒಂದು 3-4 ತಿಂಗಳು R&D ಮಾಡಿ ನಂತರ ಇದನ್ನ ನಾವು ಇಲ್ಲಿಗೆ ಸ್ಟೋರ್ಗೆ ತಂದ್ವಿ. ತಂದ ಮೇಲೆ ಇದ್ರ ಉಪಯೋಗನ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಜನಗಳ ಮೇಲೆ ಆಕ್ಚುಲಿ. ಅವರು ಉಪಯೋಗಿಸ್ಕೊಂಡ್ ಆದ್ಮೇಲೆನೆ ಅವರೇ ಡಿಮ್ಯಾಂಡ್ ಮಾಡ್ಬಿಟ್ರು. ಇದಕ್ಕೆ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅಷ್ಟು ರಿಸಲ್ಟ್ ಇರುವಂತ ಇದು. ಅಂದ್ರೆ ಹೇರ್ ಫಾಲ್, ಡ್ಯಾಂಡ್ರಫ್, ಮತ್ತೆ ಗ್ರೇ ಹೇರ್ಸ್ ಇದೆಲ್ಲ ಕಂಟ್ರೋಲ್ ಆಗುತ್ತೆ. ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಚೆನ್ನಾಗಿ ನಿದ್ರೆ ಬರುತ್ತೆ.
ಅಂದ್ರೆ ಯೂಶಲಿ ಹೇರ್ ಗ್ರೋತ್ ಗೆ ಸಪೋರ್ಟ್ ಮಾಡೋಂತ ಆಯಿಲ್ ಡೆಫಿನೆಟ್ಲಿ ಅದು ಅದೇ ಅದ್ರಲ್ಲೂ ಇನ್ಕ್ಲೂಡ್ ಆಗಿದೆ. ಹೌದು, ಡೆಫಿನೆಟ್ಲಿ ಇದು ಇನ್ಕ್ಲೂಡ್ ಆಗಿದೆ. ಅಂಡ್ ಇದರಲ್ಲಿ ನಲ್ಲಿಕಾಯಿ, ಭೃಂಗರಾಜ, ಕರಿಬೇವು, ದಾಸವಾಳ, ಗುಲಾಬಿ, ಈ ತರ ಎಲ್ಲ ಇದರಲ್ಲಿ ಇದೆ ಸರ್. ಬೇಸಿಕ್ ಇದು ಕಂಪ್ಲೀಟ್ ಇದು ಬಂದು ಕೊಬ್ಬರಿ ಎಣ್ಣೆನ ಕೊಬ್ಬರಿ ಎಣ್ಣೆ ಒಳಗೆ 19 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರುವಂತದ್ದು. ಸಖತ್ ಬೆನಿಫಿಟ್ ಇದೆ ಸರ್. 100% ಇದು ತುಂಬಾ ರಿಸಲ್ಟ್ ಇದೆ. ಜನಗಳು ಇದನ್ನ ಕೇಳ್ಕೊಂಡು ಬಂದು ತಗೋತಾ ಇರ್ತಾರೆ. ಆ ತರ ಹೇರ್ ಆಯಿಲ್ ಕೂಡ ಇದೆ. ಸಾಕಷ್ಟು ಎಣ್ಣೆಗಳು ಬೇಕಾದಷ್ಟು ನಾನು ಹೇಳಿದ್ನಲ್ಲ, ಯಾಕಂದ್ರೆ ನಾವೆಲ್ಲ ಉಪಯೋಗ ಮಾಡಿ ಅದರಿಂದ ಇಷ್ಟು ಗ್ಯಾರಂಟಿಡ್ ಆಗಿ ಹೇಳ್ತೀನಿ ಅಂತಂದ್ರೆ ಅಷ್ಟು ಬೆನಿಫಿಟ್ ಇದೆ. ಇಲ್ಲ ಅಂತಂದ್ರೆ ನಮ್ಗೆ ಜನಗಳು ಅದ್ರ ಬಗ್ಗೆ ನಮ್ಗೆ ರಿಸಲ್ಟ್ ಹೇಳ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿರೋ ಆಯಿಲ್ಗಳು ಎಲ್ಲಾ ತರ ಅಡಿಗೆ ಎಣ್ಣೆ ಆಗಿರ್ಬೋದು, ಸ್ಕಿನ್ ಗೆ ಹಾಕೋ ಎಣ್ಣೆ ಆಗಿರ್ಬೋದು, ಮತ್ತೆ ಹೇರ್ ಆಯಿಲ್ ಆಗಿರ್ಬೋದು ಎಲ್ಲ ನಮ್ಮ ಹತ್ರ ಸಿಗುತ್ತೆ ಸರ್. ಎಲ್ಲ ಶುದ್ಧವಾಗಿ ಗಾಣದೆ ಗೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಇದೆಲ್ಲ ಕಂಪ್ಲೀಟ್ ಆಗಿ ಸರ್. ಆಕ್ಚುಲಿ ಇದು ಎಂಟ್ರೆನ್ಸ್ ಹೈಲೈಟ್ ಇದು ಮಿಲೆಟ್ ಪಡ್ಡು. ಇದು ಈ ಬ್ಯಾಂಗ್ಳೂರಲ್ಲಿ ಫೇಮಸ್. ಎಲ್ಲ ಕಡೆ ಪಡ್ಡು ಸಿಗುತ್ತೆ, ಕೆಲವು ಕಡೆ ಎಲ್ಲ ಪಡ್ಡು ಸಿಗುತ್ತೆ, ಬಟ್ ಆದ್ರೆ ಮಿಲೆಟ್ ಪಡ್ಡು ಸಿಗಲ್ಲ ಅಂತ ನನ್ನ ಭಾವನೆ. ಬಟ್ ಮಿಲೆಟ್ ಅಲ್ಲಿ ನಾವು ಪಡ್ಡು ಕೂಡ ಮಾಡಿದೀವಿ. ಅಂಡ್ ಇನ್ನು ಮಿಲೆಟ್ ಪುಟ್ಟು ಅವಾಗಲೇ ನಿಮಗೆ ತೋರಿಸಿದ್ವಿ. ಅದು ಮಿಲೆಟ್ ಪುಟ್ಟು ನೋಡಿ, ಇದು ಪುಟ್ಟದು, ಇದು ಕಂಟೈನರ್. ಈ ಮಿಲೆಟ್ ಪುಟ್ಟು ಇದು ಕಂಪ್ಲೀಟ್ ಆಗಿ ಇದರಲ್ಲಿ ಪುಟ್ಟು ಇರುತ್ತೆ. ಕೇರಳ ಫೇಮಸ್ ಪುಟ್ಟು, ಅಥೆಂಟಿಕ್ ಅಂದ್ರೆ ಟೀ ಕೌಂಟರ್. ನೋಡಿ ಬಾಯ್ಲರ್ ಟೀ ಎಲ್ಲ ಕಡೆ ಇರಲ್ಲ ಜಾಸ್ತಿ. ಇದು ತಮಿಳ್ನಾಡು ಕಾನ್ಸೆಪ್ಟ್. ಇದು ಬಾಯ್ಲರ್ ಟೀ ಬಿಸಿ ಬಿಸಿ ಈ ಟೈಮ್ಗೆ ಬಿಸಿ ಬಿಸಿ ಪಡ್ಡು, ವಡೆ, ಸಮೋಸ, ಕಟ್ಲೆಟ್ ಎಲ್ಲಾನು ಇಲ್ಲಿ ಮಿಲೆಟ್ ಅಲ್ಲಿ ಹೆಲ್ದಿಯಾಗಿ ಸಿಗುತ್ತೆ. ಯಾವುದೇ ತರ ಭಯ ಇಲ್ದೇನೆ, ಯಾವುದೇ ತರ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ, ಆಮೇಲೆ ರಿಫೈಂಡ್ ಆಯಿಲ್ ಯೂಸ್ ಮಾಡ್ತಾರೆ, ಇದೆಲ್ಲ ಭಯ ಪಡದೇನೆ ಆರಾಮಾಗಿ ಮನೆಯಲ್ಲಿ ಮಾಡೋಕ್ಕಿಂತ ಹೆಚ್ಚು ನಾವು ಕಾಳಜಿ ವಹಿಸಿ ಆರೋಗ್ಯದ ಬಗ್ಗೆ ಇಲ್ಲಿ ನಾವು ಎಲ್ಲ ಈ ಜನರೇಷನ್ ಮಕ್ಳಿಗೋಸ್ಕರ ಇದನ್ನು ಕೂಡ ಮಾಡಿದೀವಿ ಸರ್. ಇದು ಕ್ಲಿಯರ್ ಅಡ್ರೆಸ್ ಬಂದು ಮಲ್ಲೇಶ್ವರಂ 10th ಕ್ರಾಸ್ ನಿಯರ್ ಆಶಾ ಫುಡ್ ಕ್ಯಾಂಪ್, ಬ್ಯಾಂಗ್ಳೂರ್ ಸರ್.